ಲಕ್ಷ ಕೊಡ್ರಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳಲ್ಲಿ ಲವಣಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ಲವಣಗಳ ಬಗ್ಗೆ ಇನ್ನಷ್ಟು, ಲವಣಗಳಲ್ಲಿ ಇನ್ನಷ್ಟು ಬಗ್ಗೆ ಏನು, ನಮ್ಗೆ ಅತ್ಯಂತ ಅಗಾಧ ಪ್ರಮಾಣದಲ್ಲಿ ಸಿಗುವಂತ ಲವಣ ಯಾವತ್ತು ಅಂದ್ರೆ ಸಮುದ್ರದಲ್ಲಿ ಸಿಗುವಂತ ಉಪ್ಪು. ಆ ಉಪ್ಪಿನ ಸಹಾಯದಿಂದ, ಹೌದಾ, ಆ ಉಪ್ಪಿನ ಸಹಾಯದಿಂದ ಕ್ಲೋರ್ ಅಲ್ಕಲಿ ವಿಧಾನದಲ್ಲಿ ನಾವು ಯಾವ್ಯಾವ ಉತ್ಪನ್ನಗಳನ್ನ ಪಡಿಬಹುದು ಅಂತ ಅಭ್ಯಾಸ ಮಾಡಿದ್ವಿ. ಯಾವ್ಯಾವ ಉತ್ಪನ್ನಗಳನ್ನ ಪಡಿಬಹುದು ಅಂತ ಅಭ್ಯಾಸ ಮಾಡಿದ್ವಿ. ಅದು ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಕ್ಲೋರಿನ್ ಇರ್ಬೋದು. ಅವುಗಳನ್ನು ಬಳಸ್ಕೊಂಡು, ಅದರಲ್ಲೇ ಬಿಡುಗಡೆಯಾದಂತಹ ಒಂದು ಕ್ಲೋರಿನ್ ಅನ್ನ ಬಳಸ್ಕೊಂಡು ಶುಷ್ಕ ಅರಳಿದ ಸುಣ್ಣ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಯಿಸಿದಾಗ ಕ್ಲೋರಿನ್ ಅನಿಲವನ್ನ ಶುಷ್ಕ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗೆ ಹಾಯಿಸಿದಾಗ ನಮ್ಗೆ ಏನ್ ಸಿಗ್ತದಪ್ಪ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿಗ್ತದೆ ಅಂತ ಹೇಳಿದೆ. ಅದನ್ನ ಚಲುವೆ ಪುಡಿ ಅಂತ ಕರಿತೀವಿ. ಚಲುವೆ ಪುಡಿಯನ್ನ ಸ್ವಚ್ಛಕಾರಕವಾಗಿ ಬಳಸ್ತೀವಿ. ಚಲುವೆ ಪುಡಿಯನ್ನ ಬಟ್ಟೆಗಳಿಗೆ ಬೆಳಕು ಕೊಡ್ಲಿಕ್ಕೆ, ಕಾಗದಕ್ಕೆ ಬೆಳಕು ಕೊಡ್ಲಿಕ್ಕೆ, ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ವಸ್ತುಗಳಿಗೆ ಬೆಳಕು ಕೊಡ್ಲಿಕ್ಕೆ ಬಳಸ್ತೀವಿ, ಉತ್ಕರ್ಷಣಕಾರಿಯಾಗಿ ಬಳಸ್ತೀವಿ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಇನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಅಡುಗೆ ಸೋಡಾ, ಯಾವ್ದ್ರ ಬಗ್ಗೆ, ಇನ್ನೊಂದು ಲವಣ, ಅದ್ಯಾವುದು, ಅಡುಗೆ ಸೋಡಾ. ಅಡುಗೆ ಸೋಡಾವನ್ನ ನಾವು ಬೇಕಿಂಗ್ ಪೌಡರ್ ಅಂತ ಕೂಡ ಕರಿತೀವಿ. ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಅಥವಾ ಏನ್ ಕರಿತೀವಿ, ಬೇಕಿಂಗ್ ಪೌಡರ್. ಹೌದಾ. ಅಡುಗೆ ಸೋಡಾದ ಸೂತ್ರ NaHCO3, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಹೌದಾ. ಹಾಗಾದ್ರೆ ಈ ಅಡುಗೆ ಸೋಡಾದ ಬಗ್ಗೆ ವಿವರವಾಗಿ ಅಭ್ಯಾಸ ಮಾಡ್ತಾನೆ. ಈ ಅಡುಗೆ ಸೋಡಾವನ್ನ ಹೆಂಗ್ ತಯಾರಿಸ್ತೀವಿ ನಾನು ಹೇಳಿದೆ. ಸಮುದ್ರ ಅಥವಾ ಸಾಗರಗಳಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ನಮ್ಗೆ ಏನ್ ಸಿಗ್ತದಂದ್ರೆ ಉಪ್ಪು ಸಿಗ್ತದ. ಯಥೇಚ್ಛ ಪ್ರಮಾಣದಲ್ಲಿ ಏನ್ ಸಿಗ್ತದ, ಉಪ್ಪು ಸಿಗ್ತದ, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೈಡ್ರೋಜನ್ ಉಪಯೋಗವನ್ನು ಹೇಳಬೇಕಾದ್ರೆ ಗೊಬ್ಬರಗಳನ್ನ ತಯಾರಿಸಲಿಕ್ಕೆ ನಮ್ಗೆ ಅಮೋನಿಯಾ ಬೇಕು. ಆ ಅಮೋನಿಯಾವನ್ನು ಹೆಂಗ್ ತಯಾರಿಸ್ತೀವಿ ಅಂದ್ರೆ ನೈಟ್ರೋಜನ್ ಹೈಡ್ರೋಜನ್ ನೊಂದಿಗೆ ವರ್ತಿಸೋ ಹಾಗೆ ಮಾಡಿ ಅಮೋನಿಯಾವನ್ನ ಪಡಿತೀವಿ ಅಂತ ಹೇಳಿ. ಹೈಡ್ರೋಜನ್ ಸಿಕ್ಕಿತ್ಲ, ಹೈಡ್ರೋಜನ್ ಬಳಸ್ಕೊಂಡು ನೈಟ್ರೋಜನ್ ನೊಂದಿಗೆ ವರ್ತಿಸೋ ಹಾಗೆ ಮಾಡಿ ಅಮೋನಿಯಾ ಪಡಿತೀವಿ. ಇದೇ ಅಮೋನಿಯಾವನ್ನ ನೈಟ್ರೋಜನ್ ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ ತಯಾರಿಸಲಿಕ್ಕೆ ಬಳಸ್ತೀವಿ ಅಂತ ಹೇಳಿದೆ. ಹೌದಾ. ಹಾಗಾದ್ರೆ ಇದೇ ಅಮೋನಿಯಾವನ್ನ ಮತ್ತಿಲ್ಲಿ ಬಳಸ್ಕೊತಾ ಇದೀವಿ ನೋಡ್ರಿ. ಇದೇ ಅಮೋನಿಯಾವನ್ನ ಮತ್ತಿಲ್ಲಿ ಬಳಸ್ಕೊತಾ ಇದೀವಿ. NH3, ಕಾರ್ಬನ್ ಡೈಆಕ್ಸೈಡ್, ನೀರು, ಸೋಡಿಯಂ ಕ್ಲೋರೈಡ್. ಇವುಗಳನ್ನ ವರ್ತಿಸೋ ಹಾಕಿ ಮಾಡಿ. ಯಾರೋ ಜಾಯ್ನ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಒಂದ್ 2 ನಿಮಿಷ ವೇಟ್ ಮಾಡುವಂತ ಇದಿಲ್ಲ ನಿಮ್ಗೆ. ಏನೋ ಜಾಯ್ನ್ ಆಗೋದು ಮತ್ತೆ ಹಿಂದೆ ಹೋಗೋದು, ಜಾಯ್ನ್ ಆಗೋದು, ಅದೇನಂತಾರಲ್ಲ ನಿಮ್ಮ ಬುದ್ಧಿಯನ್ನು ತೋರಿಸೋದು, ಕುಬುದ್ಧಿಯನ್ನು ತೋರಿಸೋದು. ನಾನು ಇಲ್ಲ ಅಡ್ಮಿಟ್ ಆಗೋದು ಕೊಡ್ಬೇಕೇನ್ ಬೇಡ ಸರ್, ನಾ ಜಾಯ್ನ್ ಆಗಿ ಟ್ರೈ ಮಾಡ್ರಿ ಆದ್ರೆ ಆಗ್ಲಿಲ್ರಿ, ಹೌದಿಲ್ಲ. ನಾನು ಇಲ್ಲಿ ಓಪನ್ ಆಗ್ತಾ ಇದ್ದೆ, ಅಡ್ಮಿಟ್ ಕೊಡೋಷ್ಟರಲ್ಲಿ ಮತ್ತೆ ನೀವೇ ದಂಡಿಗೆ ಹೋಗ್ಬಿಡೋದು. ಅಂದ್ರೆ ಸರ್ ನಿಮ್ಗೆ ಜಾಯ್ನ್ ಆಗಿ ಟ್ರೈ ಮಾಡಿದ್ರೆ ನಾನು ಜಾಯ್ನ್ ಆಗ್ಲಿಲ್ರಿ. ಅವ್ರು ಯಾರು ಬಂದು ಹೋಗ್ತಾ ಇದಾರೆ ಒಂದ್ ಸ್ವಲ್ಪ ನೋಡ್ರಿ, ನಿಮ್ಗೆ ಎಲ್ಲರಿಗೂ ಕಾಣಿಸ್ತದ. ನಾನು ಆ ಕಡೆ ನೋಡೋಷ್ಟು ಕೊಡಲಿಲ್ಲ, ಅದು ಹೋಗ್ತಾ ಇದ್ದೆ. ಒಂದ್ 2-3 ಸಲ ಯಾರೋ ಜಾಯ್ನ್ ಆಗಿ ಟ್ರೈ ಮಾಡ್ತಾ ಇದ್ದಾನೆ. ಫೋನ್ ಹಚ್ಚಿ ಅವ್ನ ಮುಖಕ್ಕೆ ಉಗಿತೀನಿ, ಯೂಸ್ಲೆಸ್ ಫೆಲ್ ಅಂತಂದು. ಯಾರದ ಅಂತದ್ಯಾಕೆ ಜಾಯ್ನ್ ಆಗಿರ್ಲಿ, ಅಡ್ಮಿಟ್ ಕೊಡೋಷ್ಟರಲ್ಲಿ ಹೊರಗೆ ಹೋಗ್ಬಿಡುದು. ಆಮೇಲೆ ಹಿಂದಿನ ಫೋನ್ ಹಚ್ಚಿ ಹೇಳುದು, ಸರ್ ನಾನು ಅಡ್ಮಿಟ್ ಟ್ರೈ ಮಾಡಿದ್ರಿ, ನಾನು ಅಡ್ಮಿಟ್ ಆಗಲಿಲ್ರಿ. ಯಾಕಾಗ್ಲಿಲ್ಲ? ಜಾಯಿನ್ ಕೊಡೋದು ಮತ್ತೆ ಹಿಂದೆ ಬರೋದು, ಜಾಯಿನ್ ಕೊಡೋದು ಹಿಂದೆ ಬರೋದು. ಕ್ರಿಮಿನಲ್ ಟ್ಯಾಕ್ಟಿಕ್ಸ್ ಅಂತಾರೆ ಅದಕ್ಕೆ. ಎಲ್ಲಿ ಕ್ರಿಮಿನಲ್ ಬುದ್ಧಿಯನ್ನು ಬಳಸ್ಲಿಕ್ಕೆ ನಾನು ಕ್ಲಾಸ್ ಜಾಯಿನ್ ಆಗಬಾರ್ದು, ಇವತ್ತು ಮೊಬೈಲಲ್ಲಿ ಗೇಮ್ ಆಡ್ತಾ ಕೂಡಬೇಕು ಸರ್. ಅವ್ರು ಯಾರು ಮದರ್ ಫಾದರ್ ಯಾರು ಬಂದು ಕೇಳಿದ್ರೆ ಕ್ಲಾಸಿಗೆ ಜಾಯಿನ್ ಇಲ್ಲ, ಕೊಟ್ಟನ ಆಗಲಿಲ್ಲ ಸರ್, ಜಾಯಿನ್ ಮಾಡ್ಕೊಂಡಿಲ್ಲ. ಇಡಿಯಟ್ ಫ್ರೆಂಡ್ಸ್. ಓಕೆ. ಉಪ್ಪು, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾದೊಂದಿಗೆ ವರ್ತಿಸೋ ಹಾಗೆ ಮಾಡಿ ನಾವೇನ್ ಪಡಿತೀವಿ ಅಂದ್ರೆ ಅಮೋನಿಯಂ ಕ್ಲೋರೈಡ್ NH4Cl, ಆಮೇಲೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದೇನಪ್ಪಾ ಅಂದ್ರೆ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ. ಇದೇನಪ್ಪಾ ಬೇಕಿಂಗ್ ಸೋಡಾ ಅಥವಾ ಏನೋ ಅಡುಗೆ ಸೋಡಾ. ಫಾರ್ ಎಕ್ಸಾಂಪಲ್ ಅಮೋನಿಯಂ ಕ್ಲೋರೈಡ್ ಒಂದು ಉಪಯೋಗ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಅಭ್ಯಾಸ ಮಾಡಿದೀವಿ. ಇಲ್ಲಿ ಉಪಯೋಗ ಇದೆ ಅಮೋನಿಯಂ ಕ್ಲೋರೈಡ್ ಅನ್ನ ಬ್ಯಾಟ್ರಿ, ವಿದ್ಯುತ್ ಕೋಶ, ಹೌದಾ, ಅವುಗಳಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಲಿಕ್ಕೆ, ಅಯಾನುಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅಮೋನಿಯಂ ಕ್ಲೋರೈಡ್ ಅನ್ನು ಬಳಸ್ತೀವಿ. ಹಾಗಾದ್ರೆ ನೋಡ್ರಿ, ಉಪ್ಪನ್ನ, ನೀರನ್ನ, ಕಾರ್ಬನ್ ಡೈಆಕ್ಸೈಡ್ ಅಂತ ನಮ್ಗೆ ಯಥೇಚ್ಛವಾಗಿ ಸಿಗ್ತದ. ಏನ್ ಸಿಗ್ತದ? ಯಥೇಚ್ಛವಾಗಿ ಸಿಗ್ತದ. ಅಂತದನ್ನ ಬಳಸ್ಕೊಂಡು ನಾವೇನ್ ಮಾಡಬಹುದು? ಅಮೋನಿಯಂ ಕ್ಲೋರೈಡ್ ತರಿಸಬಹುದು, ಶುಷ್ಕ ಕೋಶಗಳನ್ನು ತಯಾರಿಸಲಿಕ್ಕೆ ಬೇಕಾದಂತ. ಅದ್ರ ಜೊತೆಗೆ
ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಏನ್ ಮಾಡ್ಬೋದು, ತಯಾರಿಸಬಹುದು. ಅದು ಬೇಕಿಂಗ್ ಸೋಡಾ. ಅದೇನು ಬೇಕಿಂಗ್ ಸೋಡಾ. ಆಮೇಲೆ ನಾವು ಇವೆರಡು ಏನಪ್ಪಾ ಅಂದ್ರೆ ಲವಣಗಳು ಅಂತ ತಗೊಂಡಾಗ ಈ ಲವಣಗಳ ಪಿ ಎಚ್ ಅನ್ನು ನೋಡಿದಾಗ ಅಮೋನಿಯಂ ಕ್ಲೋರೈಡ್ ಪಿ ಎಚ್ ನಿಯರ್ಲಿ 7 ಇರ್ತದೆ. ನಿಯರ್ಲಿ ಏನಿರ್ತದೆ 7 ಇರ್ತದೆ. ಆದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸ್ವಲ್ಪ ಪ್ರತ್ಯಾಮ್ಲೀಯವಾಗಿರ್ತದೆ. ಅಂದ್ರೆ ಮೋರ್ ದ್ಯಾನ್ 7 ಇದೆ. ಎಷ್ಟಿದೆ? ಮೋರ್ ದ್ಯಾನ್ 7. ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಪೂರ್ತಿಯಾಗಿ ಲವಣೀಯವಾಗಿಲ್ಲ, ಒಂದು ಸ್ವಲ್ಪ ಪ್ರತ್ಯಾಮ್ಲೀಯ ಲವಣವಾಗಿದೆ. ಅದಕ್ಕೆ ಅದನ್ನು ಕ್ಷಾರೀಯ ಲವಣ ಅಂತ ಕರಿತೀವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಕರಿತೀವಿ ಕ್ಷಾರೀಯ ಲವಣ. ಹೌದಾ? ಆಮೇಲೆ ನಾನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ಹೇಳಬೇಕಾದ್ರೆ ಹೇಳಿದ್ದೆ ಏನು, ಆಮ್ಲಕ್ಕೂ ಸಂಕ್ಷಾರಕ ಗುಣ, ತುಕ್ಕು ಇಳಿಸುವ ಗುಣ ಇದೆ, ಪ್ರತ್ಯಾಮ್ಲಕ್ಕೂ ಸಂಕ್ಷಾರಕ ಗುಣ ಇದೆ ಅಂತ ಹೇಳಿದ್ದೆ. ಹಂಗಾದ್ರೆ ಪ್ರತ್ಯಾಮ್ಲಗಳು ಕೊರೆತವನ್ನುಂಟು ಮಾಡ್ತಾವ. ಹೌದಾ? ಹಂಗಾದ್ರೆ ಸರ್ ಇಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದೆಯಲ್ಲ, ಇದಕ್ಕೊಂದು ಸ್ವಲ್ಪ ಪ್ರತ್ಯಾಮ್ಲೀಯ ಗುಣ ಐತಿ, ಹಂಗಾದ್ರೆ ಕೊರೆತವನ್ನುಂಟು ಮಾಡ್ತದೇನ್ರಿ? ಇಲ್ಲ. ಸೌಮ್ಯ ಕೊರೆತವನ್ನುಂಟು ಮಾಡದಂತ ಪ್ರತ್ಯಾಮ್ಲೀಯ ಲವಣ. ಸೌಮ್ಯ ಕೊರೆತವನ್ನುಂಟು ಮಾಡದ ಪ್ರತ್ಯಾಮ್ಲೀಯ ಲವಣ ಯಾವುದು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಹೌದಾ? ಇನ್ನ ಇದರ ಉಪಯೋಗಗಳನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಇದೇ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಇಲ್ಲಿ ಉಪ ಉತ್ಪನ್ನ ಏನ್ ಸಿಕ್ಕೈತಲ್ಲ, ಇದೇ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ನಾವು ಉಚ್ಚ ತಾಪದಲ್ಲಿ ಕಾಯಿಸಬೇಕಾದ್ರೆ ಅಥವಾ ಉಚ್ಚ ತಾಪದಲ್ಲಿ ಕಾಯಿಸಿದಾಗ, ಉಷ್ಣವನ್ನ ಹಾಯಿಸಿದಾಗ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದ್ದಿದ್ದು ಸೋಡಿಯಂ ಕಾರ್ಬೋನೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತದೆ. ಏನ್ ಬಿಡುಗಡೆ ಮಾಡ್ತದ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನೀವು ಇಡ್ಲಿಯನ್ನ ತಯಾರಿಸ್ತಾ ಇದ್ದೀರಾ, ನೀವು ದೋಸೆಯನ್ನ ತಯಾರಿಸ್ತಾ ಇದ್ದೀರಾ, ಅಥವಾ ಉದ್ದಿನ ವಡೆಯನ್ನ ತಯಾರಿಸ್ತಾ ಇದ್ದೀರಾ, ಅದ್ರಲ್ಲಿ ಸೋಡಾ ಹಾಕಿರ್ತಾರೆ, ನಿಮ್ಗೆ ಗುರ್ತದ ಅಡುಗೆ ಸೋಡಾ. ಅಡುಗೆ ಸೋಡಾದ ಬಗ್ಗೆ ಮತ್ತೊಂದು ಸ್ವಲ್ಪ ಹೇಳೋದಿನಿ ನಾನು. ಯಾಕಂದ್ರೆ ಅಡುಗೆ ಸೋಡಾದಲ್ಲಿ ಕೇವಲ ಏನೋ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಷ್ಟೇ ಅಲ್ಲ, ಅದರಲ್ಲಿ ಇನ್ನೊಂದು ವಸ್ತು ಇದೆ, ಹೇಳ್ತೀನಿ ಅದನ್ನ. ಅದಕ್ಕಿಂತ ಮುಂಚೆ ಈ ಕ್ರಿಯೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇಡ್ಲಿಯನ್ನು ತಯಾರಿಸಬೇಕಾದ್ರೆ, ದೋಸೆ ತಯಾರಿಸಬೇಕಾದ್ರೆ, ಉದ್ದಿನ ವಡೆಯನ್ನು ತಯಾರಿಸಬೇಕಾದ್ರೆ ಅದ್ರಲ್ಲಿ ಸೋಡಾ ಹಾಕಿರ್ತೀವಿ. ಆ ಸೋಡಾವನ್ನು ಉಚ್ಚ ತಾಪದಲ್ಲಿ ಕಾಯಿಸಿದಾಗ ವಾಷಿಂಗ್ ಸೋಡಾ ಕಡಿಮೆ ಪ್ರಮಾಣದಲ್ಲಿ ವಾಷಿಂಗ್ ಸೋಡಾ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡಿರ್ತದೆ. ಆ ಕಾರ್ಬನ್ ಡೈಆಕ್ಸೈಡು ಆ ಉದ್ದಿನ ವಡೆಯಿಂದ ಅಥವಾ ಏನೋ ಇಡ್ಲಿಯಿಂದ, ದೋಸೆಯಿಂದ ಅಥವಾ ಬ್ರೆಡ್ ಕೇಕದಿಂದ ಹೊರಗಡೆ ಬರಬೇಕಾದ್ರೆ ಆ ಬ್ರೆಡ್ ಅಲ್ಲಿ ಅಥವಾ ಕೇಕ್ ಅಲ್ಲಿ ಸಣ್ಣ ಸಣ್ಣ ಗೋಳಿಗಳನ್ನು ಮಾಡಿರ್ತಾರೆ. ಹಾಗಾದ್ರೆ ಕೇಕ್ ನಲ್ಲಿ ರಂಧ್ರಗಳು ಉಂಟಾಗ್ಲಿಕ್ಕೆ ಇದೇ ಕಾರ್ಬನ್ ಡೈಆಕ್ಸೈಡ್ ಕಾರಣ. ಅದ್ರಲ್ಲಿ ಹಾಕಿರೋ ಸೋಡಾನೇ ಕಾರಣ. ಕೆಲವು ಸಲ ಏನೋ ಈಸ್ಟ್ ಪೌಡರ್ ಹಾಕಿರ್ತಾರ, ಅದರಿಂದ ಬ್ರೆಡ್ ಕೇಕ್ ಏನಾಗಿರ್ತಾವ, ರಂಧ್ರಯುಕ್ತವಾಗಿರ್ತಾವ. ಕೆಲವು ಸಲ ಸೋಡಾನು ಹಾಕಿರ್ತಾರ. ನಮ್ಮ ಇಡ್ಲಿ ಅತ್ಯಂತ ಮೃದುವಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ರಂಧ್ರಯುಕ್ತ ಆಗ್ತದ, ಮೃದು ಆಗ್ತದ. ಸೋಡಾ ಅಡಿಗೆ ಪದಾರ್ಥಗಳು ಸೋಡಾ ಯಾಕೆ ಹಾಕ್ತಾರ? ರಂಧ್ರಯುಕ್ತ ಆಗ್ತದ, ಮೃದು ಆಗ್ತದ. ಅದಕ್ಕೆ ಕಾರಣ ಯಾವುದು? ಬಿಡುಗಡೆಯಾದಂತ ಕಾರ್ಬನ್ ಡೈಆಕ್ಸೈಡ್ ಸಣ್ಣ 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 ಗುಳಿಗಳ ರೂಪದಲ್ಲಿ ಆಹಾರ ಪದಾರ್ಥವನ್ನು ಬೇಯಿಸಿದಾಗ ಉಂಟಾಗ್ತದೆ. ಅದಕ್ಕೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಅಡುಗೆ ಪದಾರ್ಥಗಳಲ್ಲಿ ಬಳಸ್ತಾರೆ. ಹೆಚ್ಚಾಗಿ ಅಡುಗೆ ಪದಾರ್ಥಗಳಲ್ಲಿ ಏನ್ ಮಾಡ್ತಾರ? ಬಳಸ್ತಾರ. ಇನ್ನ ನಾವೇನ್ ಮಾಡ್ಬೇಕಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನ ಉಪಯೋಗಗಳನ್ನ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಬೇಕಿಂಗ್ ಸೋಡಾ ಆಗಿ ಬಳಸ್ತೀವಿ. ಅದ್ರಲ್ಲಿ ಮೊದಲಿದೆ ಯಾವುದು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಅಥವಾ ಅಡುಗೆ ಸೋಡಾವನ್ನ ಬೇಕಿಂಗ್ ಸೋಡಾ ಆಗಿ ಬಳಸ್ತೀವಿ. ಬೇಕಿಂಗ್ ಸೋಡಾ ಕೇವಲ NaHCO3 ಅಷ್ಟೇ ಹೊಂದಿಲ್ಲ, ಅದರಲ್ಲಿ ಯಾವ್ದಾದ್ರೂ ಒಂದು ಸೌಮ್ಯ ಆಮ್ಲ ಇರ್ತದೆ. ಸೌಮ್ಯ ಆಮ್ಲ ಟಾರ್ಟಾರಿಕ್ ಆಮ್ಲನೂ ಆಗಿರ್ಬೋದು. ಟಾರ್ಟಾರಿಕ್ ಆಸಿಡ್ ಸೌಮ್ಯ ಆಮ್ಲ ಯಾವ್ದಾಗಿರ್ತದೆ? ಟಾರ್ಟಾರಿಕ್ ಆಮ್ಲನೂ ಆಗಿರಬಹುದು. ಟಾರ್ಟಾರಿಕ್ ಆಮ್ಲನೂ ಆಗಿರಬಹುದು. ಹೌದಾ? ಆಮೇಲೆ ಈ ಟಾರ್ಟಾರಿಕ್ ಆಮ್ಲ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇವು ಎರಡೂ ವರ್ತಿಸಿ ಏನ್ ಮಾಡ್ತಾವಂದ್ರೆ, ಆಹಾರ ಪದಾರ್ಥಗಳು ನುಣುಪಾಗ್ಲಿಕ್ಕೆ ಅಥವಾ ನಮ್ಮ ದೇಹದಲ್ಲಿರುವಂತ ಆಮ್ಲ ಶಾಮಕವಾಗಿ ಬಳಸ್ತೀವಿ ಅಂತ ಹೇಳಿದೀನಿ ನಾನು. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹಿಂದಿನ ಕ್ಲಾಸ್ಗಳಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದನ್ನ ಸ್ಟಾರ್ಟ್ ಮಾಡಿದೀನಿ ನಾನು. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನ ಆಮ್ಲ ಶಾಮಕವಾಗಿ ಯಾಕೆ ಬಳಸ್ತೀವಪ್ಪ ಅಂದ್ರೆ, ನಮ್ಮ ದೇಹದಲ್ಲೇ ಆಮ್ಲ ಇದೆ. ಸೋಡಾ ಸ್ವಲ್ಪ ಪ್ರತ್ಯಾಮ್ಲೀಯ ಗುಣ ಹೊಂದಿರೋದ್ರಿಂದ ಆಮ್ಲ ಶಾಮಕವಾಗಿ ಬಳಸ್ತೀವಿ. ಅದರಲ್ಲಿ ನಿಂಬೆ ಹಣ್ಣಿನ ರಸವನ್ನು ಬಳಸಿದ್ವಿ, ಸೌಮ್ಯ ಆಮ್ಲ. ಇಲ್ಲೇನ್ ಬಳಸಿದೀವಿ? ಟಾರ್ಟಾರಿಕ್ ಆಮ್ಲ. ಹಾಗಾದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೌಮ್ಯ ಆಮ್ಲ. ಯಾವುದೇ ಆಮ್ಲದಲ್ಲಿ ಯಾವ ಅಯಾನುಗಳಿರ್ತಾವ ಅಂತ ಹೇಳಿದೀನಿ?
ಹೈಡ್ರೋಜನ್ ಅಯಾನ್ಗಳು ಇರ್ತಾವ. ಇವು ಎರಡೂ ವರ್ತಿಸಿ ಟಾಟಾರಿಕ್ ಆಮ್ಲ ಇವು ಎರಡೂ ವರ್ತಿಸಿ ಏನ್ ಕೊಡ್ತಾವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ನೀರು, ಆಮೇಲೆ ಮತ್ತೊಂದು ಏನಪ್ಪಾ ಅಂದ್ರೆ ಆಮ್ಲದ ಸೋಡಿಯಂ ಲವಣ. ಆಮ್ಲದ ಸೋಡಿಯಂ ಲವಣ. ಹೌದಾ? ಈ ಆಮ್ಲದ ಸೋಡಿಯಂ ಲವಣ ಆಹಾರ ಪದಾರ್ಥಗಳು ಉಳ್ಕೊಳ್ಳಿಕ್ಕೂ ಕಾರಣ ಆಗ್ಬೋದು. ಕಾರ್ಬನ್ ಡೈಆಕ್ಸೈಡ್ ಇದೆ ಇಲ್ಲಿ. ಆಮೇಲೆ ನಮ್ಮ ಆಮ್ಲಶಾಮಕವಾಗಿಯೂ ಕಾರ್ಯನಿರ್ವಹಿಸುತ್ತೆ. ಈ ಕ್ರಿಯೆ ವೆರಿ ಇಂಪಾರ್ಟೆಂಟ್. ಅಡುಗೆ ಸೋಡಾ ಯಾಕೆ ಬಳಸ್ತೀವಪ್ಪ ಅಂದ್ರೆ ಯಾಕಂದ್ರೆ ಇದಕ್ಕೋಸ್ಕರ. ಯಾಕಂದ್ರೆ ಆಮ್ಲದ ಜೊತೆಗೆ ವರ್ತಿಸ್ತದೆ. ಯಾವುದು? ಸ್ವಲ್ಪ ಪ್ರತ್ಯಾಮ್ಲೀಯ ಕ್ಷಾರೀಯ ಗುಣವನ್ನು ಹೊಂದಿದಂತ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಿಳಿತಾ ಸ್ವಲ್ಪ ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರ್ತದ. ಅದಕ್ಕೆ ಆಮ್ಲಶಾಮಕವಾಗಿ ಕಾರ್ಯನಿರ್ವಹಿಸ್ತದ. ಯಾವಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೌಮ್ಯ ಆಮ್ಲಗಳಲ್ಲಿರುವಂತಹ ಹೈಡ್ರೋಜನ್ ಅಯಾನ್ ನೊಂದಿಗೆ ವರ್ತಿಸ್ತದ, ಏನ್ ಬಿಡುಗಡೆ ಮಾಡ್ತದ? ನಿಮ್ಗೆ ಡರ್ಕೆ ಬರ್ತದ ಗೊತ್ತಿರ್ತಲ್ಲ, ಯಾವಾಗ ಸ್ವಲ್ಪ ಪಿತ್ತಲ್ಲ ಇನ್ನೆಲ್ಲ ಕುಡಿದಾಗ ಆ ಡರ್ಕೆಯಲ್ಲಿ ಏನ್ ಹೋಗ್ತದ? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಒಳಗಡೆ ಏನು ಉಳಿತದ? ಆಮ್ಲದ ಸೋಡಿಯಂ ಲವಣ. ಯಾಕ ಇಲ್ಲಿ ಸೋಡಿಯಂ ಐತಿ, ಹಂಗಾದ್ರೆ ಸೋಡಿಯಂ ಲವಣನೇ ಇರಬೇಕು. ಯಾವ ಆಮ್ಲದ್ದು? ಯಾವ ಆಮ್ಲ ಬಳಸ್ಕೊಂತೀವಿ ನಾವು? ಟಾಟಾರಿಕ್ ಆಮ್ಲದ ಬಳಸಿದ್ರೆ ಟಾಟಾರಿಕ್ ಆಮ್ಲದ ಸೋಡಿಯಂ ಲವಣ. ನೀವೇನಾದ್ರೂ ಸಿಟ್ರಿಕ್ ಆಮ್ಲ ಬಳಸಿದ್ರೆ ಸಿಟ್ರಿಕ್ ಆಮ್ಲದ ಸೋಡಿಯಂ ಲವಣ. ಹಿಂಗ ಅವು ನಮ್ಮ ದೇಹದಲ್ಲಿ ಉಳಿತಾವ, ಅವು ಡೈಜೆಷನ್ ಆಗ್ತಾವ, ಜೀರ್ಣಕ್ರಿಯೆಗೆ ಒಳಗಾಗ್ತಾವ. ಹಾಗಾದ್ರೆ ಮೊಟ್ಟ ಮೊದಲನೇ ಉಪಯೋಗ ಯಾವ್ದು? ಅಡುಗೆ ಸೋಡಾ. ಅದೇನಪ್ಪಾ ಅಂದ್ರೆ ಅದನ್ನ ಬೇಕಿಂಗ್ ಸೋಡಾ ಆಗಿ ಬಳಸ್ತೀವಿ. ಬೇಕಿಂಗ್ ಸೋಡಾ ಕೇವಲ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಹೊಂದಿಲ್ಲ. ಬೇಕಿಂಗ್ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನೊಂದಿಗೆ ಯಾವುದೇ ಒಂದು ಸೌಮ್ಯ ಆಮ್ಲವನ್ನು ಹೊಂದಿರ್ತದ. ಆ ಸೌಮ್ಯ ಆಮ್ಲ ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಆಮ್ಲದ ಸೋಡಿಯಂ ಲವಣವನ್ನ ಕೊಡ್ತದ. ಇದು ಮೊದಲನೇ ಉಪಯೋಗ. ಇನ್ನ ಎರಡನೇ ಒಂದು ಉಪಯೋಗ ಏನಪ್ಪಾ ಅಂದ್ರೆ ನಾನು ಹೇಳ್ತಲ್ಲ, ಅಂಟಾಸಿಡ್ ಆಮ್ಲ ರೋಧಕಗಳು ಅಥವಾ ಆಮ್ಲ ಶಾಮಕಗಳು. ನಾವು ಜಂಕ್ ಫುಡ್ ಅನ್ನು ತಿಂದಾಗ ಜಂಕ್ ಫುಡ್ ಜೀರ್ಣಿಸ್ಲಿಕ್ಕೆ ಎಷ್ಟು ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗ್ಬೇಕಲ್ಲ, ಅದಕ್ಕಿಂತ ಹೆಚ್ಚು ಬಿಡುಗಡೆ ಆಗ್ತದೆ ನಮ್ಮ ದೇಹದಲ್ಲಿ. ಅವಾಗ ಆಮ್ಲೀಯತೆಯ ಪ್ರಮಾಣ ಹೆಚ್ಚಾಗ್ತದೆ. ಆಮ್ಲೀಯತೆ ಪ್ರಮಾಣ ಹೆಚ್ಚಾದಾಗ ನಮಗೆ ಎದೆಯಲ್ಲಿ ಉರಿಯೂತ ಅಥವಾ ಗ್ಯಾಸ್ ಹೆಚ್ಚಾಗ್ಬಿಡ್ತದೆ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಈನೋ ಆಗಿರ್ಬೋದು, ಜೆರುಸಿಲ್ ಆಗಿರ್ಬೋದು, ಇಂಥ ಆಂಟಾಸಿಡ್ಗಳು ಆಮ್ಲ ಶಾಮಕಗಳನ್ನು ತಿಂತೀವಿ. ಆ ಆಮ್ಲ ಶಾಮಕಗಳಲ್ಲಿ ಏನಿರ್ತದಪ್ಪ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಯಾವುದೇ ಸೌಮ್ಯ ಆಮ್ಲ. ನಾನು ಊಟ ಮಾಡಿ ಏನಾದ್ರೂ ಭರ್ಜರಿ ಊಟ ಇದ್ರೆ ಸೈಡ್ಕೊಂದು ಏನು ನಿಂಬೆ ಹಣ್ಣಿನ ತುಣುಕು ಮತ್ತು ಸೋಡಾ ಇಟ್ಟಿರ್ತಾರೆ ನೋಡ್ರಿ. ಅದನ್ನ ಎರಡನ್ನ ಹಾಕಿ ಕುಡಿದ್ ಬಿಟ್ರಂದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ರೆ ಏನಾಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾವಿ ರೂಪದಲ್ಲಿ ಹೊರಹೋಗ್ತದೆ. ಅದಕ್ಕೆ ಏನು ಆಮ್ಲ ಶಾಮಕಗಳಲ್ಲೂ ಇದನ್ನ ಬಳಸ್ತಾರೆ. ಎರಡನೇ ಉಪಯೋಗ. ಮೊದಲೇದು ಬೇಕಿಂಗ್ ಪೌಡರ್ ಆಗಿ ಬಳಸ್ತಾರ, ಎರಡನೇದು ಆಮ್ಲ ಶಾಮಕವಾಗಿ ಬಳಸ್ತಾರ, ಆಮೇಲೆ ಮೂರನೇದು ಇದನ್ನ ಬೆಂಕಿಯನ್ನ ಆರಿಸುವ, ಇದನ್ನೇನ್ ಮಾಡ್ತಾರ? ಬೆಂಕಿಯನ್ನ ಆರಿಸುವ ಸೋಡಾ ಆಸಿಡ್ಗಳಲ್ಲಿ ಬಳಸ್ತಾರ. ಸೋಡಾ ಆಸಿಡ್ಗಳಲ್ಲಿ. ಸರ್ ಏನ್ರಿ ಇದು? ಬೆಂಕಿಯನ್ನ ಆರಿಸ್ಲಿಕ್ಕೆ ನಾವು ನೀರನ್ನು ಬಳಸ್ತೀವಿ ಕೇಳಿದೀರಿ. ಬೆಂಕಿಯನ್ನ ಆರಿಸ್ಲಿಕ್ಕೆ ಕೆಂಪು ಸಿಲಿಂಡರ್ಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ತುಂಬಿರ್ತಾರ. ಆ ಕಾರ್ಬನ್ ಡೈಆಕ್ಸೈಡ್ ದ್ರವ ರೂಪದಲ್ಲಿ ಇರ್ತದ ಅಂತ ನೀವೇ ಬಳಸಲ ಹೇಳಿದಿಲ್ಲ ಅಂತ ಹೇಳ್ಬೋದು. ಆದ್ರೆ ಇದೇನ್ರಿ ಬೆಂಕಿಯನ್ನ ಆರಿಸ್ಲಿಕ್ಕೆ ಸೋಡಾ ಆಸಿಡ್. ಒಂದೇನು ಕಾರ್ಬನ್ ಡೈಆಕ್ಸೈಡ್ ನಿಮ್ ಸ್ಕೂಲ್ ಸಿಲಿಂಡರ್ ಇರ್ತಲ್ಲ, ಅಂತದ್ದೇ ಒಂದು ಸಿಲಿಂಡರ್ ಇರ್ತದ, ಅದ್ರಲ್ಲಿ ಸೋಡಾ ಆಸಿಡ್ ಇರ್ತದೆ. ಯಾವಾಗ ಈ ಸೋಡಾ ಮತ್ತು ಆಸಿಡ್ ನಾವು ಬೆಂಕಿಯ ಮೇಲೆ ಸ್ಪ್ರೇ ಮಾಡ್ತೀವಿ, ಅವಾಗ ಒಂದು ಇನ್ನೊಂದರೊಂದಿಗೆ ವರ್ತಿಸ್ತಾವ. ವರ್ತಿಸಿ ಅಗಾಧ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತವೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾವ. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಬೆಂಕಿ ಉರಿಬೇಕಾದ್ರೆ ಬಿಡುಗಡೆ ಆಗ್ತದ, ಅವಾಗ ಅದು ಆಮ್ಲಜನಕದ ಸಂಪರ್ಕವನ್ನು ಕಡಿತಗೊಳಿಸ್ತದೆ. ಆಮ್ಲಜನಕದ ಸಂಪರ್ಕವನ್ನು ಮಾಡ್ತದೆ. ಬೆಂಕಿ ಹತ್ತಿ ಉರಿಲಿಕ್ಕೆ ಕಾರಣ ಯಾವುದು? ಆಕ್ಸಿಜನ್. ಆ ಆಕ್ಸಿಜನ್ ಕಟ್ ಮಾಡಿದ್ರೆ ಬೆಂಕಿ ಎತ್ತಿ ಉರಿಯುವಂತ ವಸ್ತು ಏನಾಗ್ತದೆ? ಉರಿಯುವಿಕೆ ಕಡಿಮೆ ಆಗ್ತದೆ. ಅದಕ್ಕೆ ಬೆಂಕಿಯನ್ನ ನಂದಿಸಲಿಕ್ಕೆ, ಆಕ್ಸಿಜನ್ ಸಪ್ಲೈಯನ್ನು ಕಟ್ ಮಾಡಲಿಕ್ಕೆ ಸೋಡಾ ಆಸಿಡ್ಗಳನ್ನ ಬಳಸ್ತಾರೆ. ಆ ಸೋಡಾ ಆಸಿಡ್ಗಳಲ್ಲಿ ಏನಿರ್ತದ? ಅಲ್ಲೂ ಕೂಡ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಯಾವ್ದಾದ್ರು ಒಂದು ಆಮ್ಲ ಇರ್ತದೆ. ಸೌಮ್ಯ ಆಮ್ಲ ಇರಂಗಿಲ್ಲ, ಪ್ರಬಲ ಆಮ್ಲ ಇರ್ತದೆ. ಯಾಕೆ? ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಬಿಡುಗಡೆ. ಆಂಟಾಸಿಡ್ಗಳಲ್ಲಿ ಸೌಮ್ಯ ಆಮ್ಲ ಯಾಕೆ ಬಳಸಿದ್ವಿ? ಕೇವಲ ನಮ್ಮ ದೇಹದ ಪಿತ್ತ ಅಥವಾ ಏನೋ ಗ್ಯಾಸ್ಟ್ರಿಕ್ ಟ್ರಬಲ್ ಕಡಿಮೆ ಆಗಬೇಕಾಗಿದೆ. ಆದ್ರೆ ಅಲ್ಲಿ ಬೆಂಕಿ ಆರಿಸಬೇಕಾದ್ರೆ ಕಾರ್ಬನ್ ಹೆಚ್ಚು ಪ್ರಮಾಣ ಬಿಡುಗಡೆ ಆದ್ರೆ ಮಾತ್ರ ಆಮ್ಲಜನಕದ ಪೂರೈಕೆ ಏನಾಗ್ತದೆ? ಬೆಂಕಿ ಕಡಿತಗೊಳ್ತದೆ. ಯಾವಾಗ ಆಮ್ಲಜನಕದ ಪೂರೈಕೆ ನಿಂತು ಬಿಡ್ತದೆ, ಬೆಂಕಿ ನಿಂತನ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನಿಗೆ ಬೆಂಕಿ ಹತ್ತಿದೆ ಅಂದ್ರೆ ಹೋಗಿ ಕಂಬಳಿ ಅಥವಾ ಚಾದರ ಹೊಸ್ತಾರೆ ನೋಡ್ರಿ.
ಕಂಬಳಿ ಅಥವಾ ಚಾದರನ್ನ ಯಾಕೆ ಹೊಸ್ತಾರ? ಆಮ್ಲಜನಕದ ಸಂಪರ್ಕವನ್ನು ಕಟ್ ಮಾಡಿದ್ರಿಂದ ಬೆಂಕಿ ತನ್ನಿಂತಾನ ಆಗ್ತದೆ. ನೀವು ಪೆಟ್ರೋಲ್ ಹಾಕೋರಿ ಅಥವಾ ಡೀಸೆಲ್ ಹಾಕೋರಿ, ತಿಳಿತಿಲ್ಲ. ಅದಕ್ಕೆ ಆಮ್ಲಜನಕ ಸಂಪರ್ಕ ಕಟ್ ಮಾಡೋದು. ಪೆಟ್ರೋಲ್ ಬಂಕ್ಗಳಲ್ಲೆಲ್ಲ ನೀವು ನೋಡಿರ್ಬೋದು, ಈ ಮರಳಿನ ಬಕೆಟ್ಗಳನ್ನು ತುಂಬಿಟ್ಟಿರ್ತಾರೆ. ಯಾಕೆ? ಪೆಟ್ರೋಲು ಹೈಲಿ ಇನ್ಫ್ಲೇಮೇಬಲ್, ಬಹಳ ದಹನಕ್ರಿಯೆಗೆ ಒಳಗಾಗುವಂತ ವಸ್ತು. ಅಂತಹ ಏನಾದ್ರೂ ಬೆಂಕಿ ಹತ್ತಿದ್ರೆ ಜೋರಾಗಿ ಸ್ಪ್ರೇ ಮಾಡಿಬಿಟ್ನಂದ್ರೆ ಮರಳನ್ನ ಆಮ್ಲಜನಕ ಸಂಪರ್ಕ ಏನಾಗ್ತದೆ? ಕಡಿತ ಆಗ್ತದೆ, ಬೆಂಕಿ ಆಗ್ತದೆ. ಅದಕ್ಕೆ ಸೋಡಾ ಆಸಿಡ್ಗಳಲ್ಲೂ ಕೂಡ ಏನ್ ಬಳಸ್ತಾರ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಬಳಸ್ತಾರ. ಇನ್ನ ಇದಾದ ನಂತರ ನಾವು ಅಭ್ಯಾಸ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಏನೋ ಬ್ರೈನ್ ನ ದ್ರಾವಣದಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು, ಸಮುದ್ರ ನೀರು ಬಳಸಿ, ಕಾರ್ಬನ್ ಡೈಆಕ್ಸೈಡ್ ಬಳಸಿ, ಅಮೋನಿಯಾ ಬಳಸಿ, ಅಮೋನಿಯಂ ಕ್ಲೋರೈಡ್ ಶುಷ್ಕೋಶಗಳ ಬಳಕೆ ಆಗ್ತದ. ಅದನ್ನ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ತಯಾರಿಸಿದ್ವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಹಾಯದಿಂದ ಏನ್ ತಯಾರಿಸಿದ್ವಿ? ಸೋಡಿಯಂ ಕಾರ್ಬೋನೇಟ್ ತಯಾರಿಸಿದ್ವಿ. ಹಾಗಾದ್ರೆ ಸೋಡಿಯಂ ಕಾರ್ಬೋನೇಟ್ ಅನ್ನು ತಯಾರಿಸುವಂತ ವಿಧಾನ ಯಾವುದು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಅಥವಾ ಬೇಕಿಂಗ್ ಸೋಡಾವನ್ನ ಉಚ್ಚ ತಾಪದಲ್ಲಿ ಕಾಯಿಸಿದಾಗ ನಮಗೆ ಏನ್ ಸಿಗ್ತದ? ವಾಷಿಂಗ್ ಸೋಡಾ. ಏನ್ ಸಿಗ್ತದ? ವಾಷಿಂಗ್ ಸೋಡಾ. ಹಾಗಾದ್ರೆ ಈ ವಾಷಿಂಗ್ ಸೋಡಾದ ಬಗ್ಗೆ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ತಯಾರಿಸುವಂತ ವಿಧಾನ ಗೊತ್ತಾಯ್ತಲ್ಲ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಉಚ್ಚ ತಾಪದಲ್ಲಿ ಕಾಯಿಸಿದಾಗ ನಮಗೆ ಸೋಡಿಯಂ ಕಾರ್ಬೋನೇಟ್ ಸಿಗ್ತದ, ಅದೇ ವಾಷಿಂಗ್ ಸೋಡಾ. ಮತ್ತೆ ಆಸ್ ಯೂಶುವಲ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾಗಿರ್ತದೆ ಅಂದ್ರೆ ಬಿಡುಗಡೆ. ಈಗ ವಾಷಿಂಗ್ ಸೋಡಾದ ಉಪಯೋಗಗಳ ಬಗ್ಗೆ ಅಭ್ಯಾಸ ಮಾಡೋಣ. ತಯಾರಿಕೆ ಗೊತ್ತಾಯ್ತಲ್ಲ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಯಾರಿಕೆ, ವಾಷಿಂಗ್ ಸೋಡಾದ ತಯಾರಿಕೆ. ಇದು ಕೂಡ ಒಂದು ಲವಣ, ಅದ್ರ ಸ್ವಲ್ಪ ಪ್ರತ್ಯಾಮ್ಲೀಯವಾಗಿದೆ. ಇದು ಕೂಡ ಲವಣ, ಅದ್ರ ಪ್ರತ್ಯಾಮ್ಲೀಯವಾಗಿಲ್ಲ, ತಟಸ್ಥವಾಗಿದೆ. ಹೌದಾ? ಒಂದು ಸ್ವಲ್ಪ ಆಮ್ಲೀಯ ಗುಣನೇ ಐತೆ ಅಂತ ಹಂಗೆ ನೋಡಬೇಕಾದ್ರೆ, ಯಾಕಂದ್ರೆ ಸಲ್ಫರಿಕ್ ಆಮ್ಲವನ್ನು ಬಳಸಿ ತಯಾರಿಸಿರ್ತೀವಿ. ಯಾವುದನ್ನ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ. ಹೌದಾ? ಇನ್ನ ಲಕ್ಷ ನೋಡಿದ್ರು ಉಪಯೋಗಗಳು. ಸಮೀಕರಣ ಅಳಿಸ್ಬಿಡ್ತೀನಿ. ಲಕ್ಷ ಕೊಡ್ರಿ. ಏನು? ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಸೂತ್ರ Na2CO3. ವಾಷಿಂಗ್ ಸೋಡಾ ಸೂತ್ರ ಏನು? Na2CO3. ಇನ್ನು ಇದರ ಉಪಯೋಗಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಸರ್ ವಾಷಿಂಗ್ ಸೋಡಾದ ಸೂತ್ರ ಇಷ್ಟ ಐತೇನ್ರಿ? ವಾಷಿಂಗ್ ಸೋಡಾ ನಮ್ಗೆ ಯಾವ ರೂಪದಲ್ಲಿ ಸಿಗ್ತದೆ ಅಂದ್ರೆ ಹರಳು ಹರಳಾದ ರೂಪದಲ್ಲಿ ಸಿಗ್ತದೆ. ಯಾವುದೇ ಒಂದು ರಾಸಾಯನಿಕ ವಸ್ತು ಹರಳು ಹರಳಾಗಿದೆ, ಏನಾಗಿದೆ? ಹರಳು ಹರಳಾಗಿದೆ ಅಂದ್ರೆ ಅದರಲ್ಲಿ ಏನಿದೆ ಅಂತ ಅರ್ಥ ಅಂದ್ರೆ ನೀರಿದೆ ಅಂತ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಕ್ಟಿಕಲ್ ಬರುತ್ತೆ, ಆಮೇಲೆ ಮಾಡಿ ತೋರಿಸ್ತೀವಿ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ. ಸೋದಾ ಹಾಗಾದ್ರೆ ಸರ್ ವಾಷಿಂಗ್ ಸೋಡಾದ ಸೂತ್ರ ಏನು? ವಾಷಿಂಗ್ ಸೋಡಾದ ಸೂತ್ರ ಏನು ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಇದೇನಪ್ಪಾ ಅಂದ್ರೆ ವಾಷಿಂಗ್ ಸೋಡಾದ ಸೂತ್ರ. ಸರ್ ಹಂಗಾದ್ರೆ ನೀವು ಯಾವಾಗ್ಲೇ ಏನ್ ಹೇಳಿದ್ರಂದ್ರೆ ಏನೋ ಸೋಡಿಯಂ ಕ್ಲೋರೈಡ್ ನೀರು, ಹೌದಾ, ದ್ರಾವಣ, ಅದ್ರ ಜೊತೆಗೆ ಅಮೋನಿಯಾ, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಇವುಗಳನ್ನ ವರ್ತಿಸುವ ಹಾಗೆ ಮಾಡಿ ಏನ್ ಮಾಡಿದ್ರಿ? ವಾಷಿಂಗ್ ಸೋಡಾವನ್ನ ತಯಾರಿಸಿದ್ರಿ. ಆ ವಾಷಿಂಗ್ ಸೋಡಾವನ್ನ ಕಾಯಿಸೋದ್ರ ಮೂಲಕ ಸೋಡಿಯಂ ಕಾರ್ಬೋನೇಟ್ ಅಂತ ತಯಾರಿಸಿದ್ರಿ. ಆ ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ ಅಂತ ಅವಾಗ ಹೇಳಿದ್ರಿ. ಈಗ ಹೇಳ್ತಾ ಇದ್ದೀರಾ ಸೋಡಿಯಂ ಕಾರ್ಬೋನೇಟ್ ಡೈಹೈಡ್ರೇಟ್ ಏನಂದ್ರೆ ವಾಷಿಂಗ್ ಸೋಡಾ ಅಂತ. ಹೌದಾ? ಅಲ್ಲಿ ದೊರೆತಂತ ವಾಷಿಂಗ್ ಸೋಡಾ ಪೌಡರ್ ಫಾರ್ಮ್ ಅಲ್ಲಿ ಇರ್ತದೆ, ಬಿಳಿಯಾಗಿರ್ತದೆ. ಆದ್ರೆ ಇಲ್ಲಿ ನಾವು ವಾಷಿಂಗ್ ಸೋಡಾ ಬಳಸ್ತೀವಲ್ಲ ಅದು ಹರಳು ಹರಳಾಗಿರ್ತದ, ಸ್ವಲ್ಪ ನೀಲಿ ಬಣ್ಣದಲ್ಲಿ ಇರ್ತದ. ಯಾಕಂದ್ರೆ ಅದೇ ಸೋಡಿಯಂ ಕಾರ್ಬೋನೇಟ್ ಅನ್ನ Na2CO3 ನೀರಿನೊಂದಿಗೆ 10H2 ನೀರಿನೊಂದಿಗೆ ವರ್ತಿಸೋ ಹಾಗೆ ಮಾಡಿ ನಾವೇನ್ ಪಡಿತೀವಿ? ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅನ್ನ ಪಡಿತೀವಿ. ಸಿಂಪಲ್ ಒಂದು ಸಣ್ಣ ಏನೋ ವಿಧಾನ ಐತೆ ಇಲ್ಲಿ. ಹೆಂಗೆ? ಆ ಸೋಡಿಯಂ ಕಾರ್ಬೋನೇಟ್ ಇಂದ ಇದನ್ನ ಪಡಿತೀವಿ, ಸೋಡಿಯಂ ಕಾರ್ಬೋನೇಟ್ ಡೈಹೈಡ್ರೇಟ್, ನೀರಿನೊಂದಿಗೆ ವರ್ತಿಸೋ ಹಾಗೆ ಮಾಡಿ. ಅದರಿಂದ ವರ್ತಿಸೋ ಮಾಡಿ ನೀರಿನೊಂದಿಗೆ, ಅದು ಬಿಳಿ ಬಣ್ಣದ ಪೌಡರ್ ರೂಪದಲ್ಲಿತ್ತು. ಯಾವಾಗ ನೀರಿನೊಂದಿಗೆ ವರ್ತಿಸ್ತದ ಹರಳು ಹರಳಾದ ರೂಪಕ್ಕೆ, ನೀಲಿ ಬಣ್ಣಕ್ಕೆ ಬರ್ತದೆ. ಹರಳು ಹರಳಾದ ನೀಲಿ ಬಣ್ಣಕ್ಕೆ ಬರ್ತದೆ. ಇನ್ನ ಈ ಸೋಡಿಯಂ ವಾಷಿಂಗ್ ಸೋಡಾದ
ಉಪಯೋಗಗಳನ್ನು ನೋಡ್ತಾ ಹೋದ್ರೆ ಇದನ್ನ ಕಾಗದ, ಗಾಜು ಮತ್ತು ಕಾಗದದ ಕಾರ್ಖಾನೆಗಳಲ್ಲಿ, ಕಾಗದ, ಗಾಜು ಉಪಯೋಗಗಳು, ಕಾಗದ, ಗಾಜು ಮತ್ತು ಎಲೆ ಸಾಬೂನು. ಸಾಬೂನು ಅನ್ನೋದಕ್ಕಿಂತ ಮಾರ್ಜಕ ನಿಂದು ಬೆಟ್ರ, ಯಾಕಂತ ಹೇಳ್ತೀನಿ. ಇವುಗಳ ಕಾರ್ಖಾನೆಗಳಲ್ಲಿ ಕಚ್ಚಾ ವಸ್ತುವಾಗಿ ಬಳಸ್ತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಸರ್ ಕಾಗದ ಕಾರ್ಖಾನೆ ಮತ್ತೊಂದು ಎಲ್ಲ ಬಳಕೆ ಹೇಳಿದ್ರಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಚೆಲುವೆ ಪುಡಿ, ಕಾಗದಕ್ಕೆ ಬಿಳುಪನ್ನ ಕೊಡ್ಲಿಕ್ಕೆ ಬಳಸ್ತೀವಿ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಇಲ್ಲಿ ಕಾಗದವನ್ನೇ ತಯಾರಿಸಲಿಕ್ಕೆ, ಕಾಗದವನ್ನು ಯಾವ್ದನ್ನು ತಯಾರಿಸ್ತೀವಿ? ಮರದ ತಿರುಳಿನಿಂದ. ಆ ಮರದ ತಿರುಳಿನೊಂದಿಗೆ ನಾವೇನ್ ಬಳಸಬೇಕಾದ್ರೆ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಬಳಸಬೇಕು ಕಚ್ಚಾ ವಸ್ತುವಾಗಿ. ಗಾಜಿನ ತಯಾರಿಸಲಿಕ್ಕೆ ಮರಳು, ಸಿಲಿಕೇಟ್ಗಳು ಹೆಂಗ ಅವಶ್ಯಕನೋ ಹಂಗ ಏನು ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅವಶ್ಯಕ. ಅದೇ ತರನಾಗಿ ಸಾಬೂನ್ ಅನ್ನೋದಕ್ಕಿಂತ ಮಾರ್ಜಕ. ಸಾಬೂನುಗಳನ್ನ ಏನ್ ಮಾಡ್ತೀವಿ ಅಂದ್ರೆ, ನಾನು ಹೇಳಿದ್ದೀನಿ, ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ತೈಲಗಳನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ದೊಂದಿಗೆ ವರ್ತಿಸೋ ಹಾಗೆ ಮಾಡಿ ತಯಾರಿಸಿದಂತ ಲವಣಗಳೇನು ಸಾಬೂನುಗಳು. ಅಷ್ಟೊಂದು ಅದರಲ್ಲಿ ಏನು ಸೋಡಿಯಂ ಕಾರ್ಬೋನೇಟ್ ಬಳಕೆ ಇಲ್ಲ. ಅದರ ಮಾರ್ಜಕವನ್ನು ತಯಾರಿಸಬೇಕಾದ್ರೆ ಅದರ ಲವಣಗಳು ಉಂಟಾಗೋದು ಯಾವ್ದ್ರಿಂದ? ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. ಜನರಲ್ ಆಗಿ ನಾವು ಮಾರ್ಜಕ ಮತ್ತು ಸಾಬೂನು ಒಂದೇ ಆಗಿ ಬಳಸಿದ್ರು, ಎರಡು ನಡುವೆ ಡಿಫರೆನ್ಸ್ ಇದೆ. ಸಾಬೂನನ್ನ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ತೈಲಗಳನ್ನು ತಯಾರಿಸ್ತೀವಿ, ಮಾರ್ಜಕವನ್ನ ಉದ್ದ ಸರಪಳಿಯ ಹೈಡ್ರೋಕಾರ್ಬನ್ಗಳ ಬಳಸಿ ತಯಾರಿಸ್ತೀವಿ. ಇದನ್ನ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸಿ ತಯಾರಿಸ್ತೀವಿ ಸಾಬೂನನ್ನ. ಅದನ್ನ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಸಲ್ಫರಿಕ್ ಆಮ್ಲವನ್ನು ಬಳಸಿ ತಯಾರಿಸ್ತೀವಿ. ಸಾಬೂನುಗಳಲ್ಲಿ ಸೋಡಿಯಂ ಕಾರ್ಬೋನೇಟ್ ನ ಅವಶ್ಯಕತೆ ಇಲ್ಲ, ಆದ್ರೆ ಮಾರ್ಜಕಗಳ ಲವಣಗಳು ಉಂಟಾಗಬೇಕಾದ್ರೆ ಸೋಡಿಯಂ ಕಾರ್ಬೋನೇಟ್ ನ ಅವಶ್ಯಕತೆ ಇದೆ. ಹಾಗಾದ್ರೆ ಕಾಗದ, ಗಾಜು ಮತ್ತು ಮಾರ್ಜಕಗಳ ಕಾರ್ಖಾನೆಯಲ್ಲಿ ನಾವು ಏನ್ ಬಳಸ್ತೀವಿ? ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಕಚ್ಚಾ ವಸ್ತುವಾಗಿ. ಏನಾಗಿ? ಕಚ್ಚಾ ವಸ್ತುವಾಗಿ. ಇನ್ನ ಬೋರಾಕ್ಸ್, ಸೋಡಿಯಂನಂತಹ ಏನ್ ರಾಸಾಯನಿಕಗಳಿಂದ ಬೋರಾಕ್ಸ್, ಸೋಡಿಯಂನಿಂದ ಕೆಲವು ರಾಸಾಯನಿಕಗಳನ್ನು ಬಳಸಿ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವು ವಸ್ತುಗಳನ್ನು ತಯಾರಿಸ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಪ್ರಯೋಗಶಾಲೆಯಲ್ಲಿ ಬೋರೋಸಿಲಿಕೇಟ್ ಗಾಜು ಅಂತ ಬರ್ತದೆ. ಬೋರೋಸಿಲಿಕೇಟ್ ಗಾಜು. ಈ ಬೋರೋಸಿಲಿಕೇಟ್ ಗಾಜು ಪಾರದರ್ಶಕವಾಗಿದ್ದು ಉಚ್ಚ ತಾಪದಲ್ಲಿ ಕಾಯಿಸಿದಾಗೂ ಗಾಜು ಒಡೆಯಲ್ಲ. ನಿಮ್ಗೆ ಈಗಾಗಲೇ ಗಾಜಿನ ಲಕ್ಷಣ ಏನೈತಿ ಅಂತ ಗೊತ್ತೈತಿ. ಗಾಜಿನ ಲಕ್ಷಣ ಏನೈತಿ? ಗಾಜನ್ನ ಉಚ್ಚ ತಾಪದಲ್ಲಿ ಕಾಯಿಸಿದಾಗ ಮತ್ತೆ ಅದಕ್ಕೆ ನೀರನ್ನ ಹಾಕಿದಾಗ ಗಾಜು ಒಡೆದು ಪುಡಿ ಪುಡಿ ಆಗ್ತದೆ. ಯಾಕಂದ್ರೆ ಗಾಜು ಒಂದು ಅವಾಹಕ, ಉಷ್ಣ ಅವಾಹಕ. ಒಳಮೈ ಮತ್ತು ಹೊರಮೈಗಳು ಎರಡು ಅಸಂಬದ್ಧವಾಗಿ ವರ್ತಿಸೋದ್ರಿಂದ ಅವು ಬಿರುಕು ಬಿಡ್ತಾವ. ಅದಕ್ಕೆ ಗಾಜು ಹೊಡಿತದ ಅಂತ ಹೇಳಿದೀವಿ. ಆದ್ರೆ ಪ್ರಯೋಗಶಾಲೆಯಲ್ಲಿ ಬಳಸುವಂತ ಗಾಜುಗಳು ಒಡೆಯೋದಿಲ್ಲ. ಯಾಕಪ್ಪ ಅಂದ್ರೆ ಬೋರೋಸಿಲಿಕೇಟ್ ಗಾಜುಗಳು ಉಚ್ಚ ತಾಪವನ್ನ ತಡ್ಕೊಳ್ಳುವಂತ ಸಾಮರ್ಥ್ಯ ಯಾವ್ದಕ್ಕಿದೆ? ಬೋರೋಸಿಲಿಕೇಟ್ ಗಾಜುಗಳಿಗೆ ಇದೆ. ಹಂಗಾದ್ರೆ ಆ ಬೋರೋಸಿಲಿಕೇಟ್ ಗಾಜ್ ಅಂತ ಏನ್ ಹೇಳೋದಿಲ್ಲ, ಅದನ್ನ ಬೋರಾಕ್ಸ್ ಸೋಡಿಯಂ ರಾಸಾಯನಿಕಗಳನ್ನ ಬಳಸಿ ತಯಾರಿಸುವಂತಹ ಗಾಜು. ಅದಕ್ಕೆ ಬೋರಾಕ್ಸ್ ಸೋಡಿಯಂನ ರಾಸಾಯನಿಕಗಳನ್ನ ಬಳಸಿ ತಯಾರಿಸುವಂತ ಎಲ್ಲಾ ಉಪಕರಣಗಳಲ್ಲಿ ನಾವೇನ್ ಬಳಸ್ತೀವಿ? ಸೋಡಿಯಂ ಕಾರ್ಬೋನೇಟ್ ನ ಬಳಸ್ತೀವಿ. ಸೋಡಿಯಂ ಕಾರ್ಬೋನೇಟ್ ಏನ್ ಮಾಡ್ತೀವಿ? ಬಳಸ್ತೀವಿ. ಇನ್ನ ಇಷ್ಟೇ ಅಲ್ಲ, ಜನರಲ್ ಆಗಿ ವಾಷಿಂಗ್ ಸೋಡಾ ಅಂದ್ರೆ ಬಟ್ಟೆ ಒಗೆಯುವ ಸೋಡಾ. ವಾಷಿಂಗ್ ಸೋಡಾ ಅಂದ್ರೆ ಬಟ್ಟೆ ಒಗೆಯುವ ಸೋಡಾ. ಅದಕ್ಕೆ ಮನೆಗಳಲ್ಲಿ ಸ್ವಚ್ಛತಾ ಕಾರ್ಯಗಳಿಗೆ, ಅದ್ರ ಬಟ್ಟೆ ಸ್ವಚ್ಛ ಮಾಡೋದಿರ್ಬೋದು ಅಥವಾ ಏನೋ ಪಾತ್ರೆ ಸ್ವಚ್ಛ ಮಾಡೋದಿರ್ಬೋದು, ಬಾತ್ರೂಮ್ ಪರ್ಸಿ, ಫಿನಾಲ್ ಈಗೆಲ್ಲ ಬಂದಿದ್ದವುದೆಲ್ಲ ಹೆಚ್ಚಾಗಿ ಏನ್ ಬಳಸ್ತಾರ? ಸೋಡಿಯಂ ಕಾರ್ಬೋನೇಟ್ ಅನ್ನ, ವಾಷಿಂಗ್ ಸೋಡಾವನ್ನ ಏನ್ ಮಾಡ್ತೀವಿ ಅಂದ್ರೆ ಸ್ವಚ್ಛಕಾರಕವಾಗಿ ಮನೆಯಲ್ಲಿ ಬಳಸ್ತೀವಿ. ವಾಷಿಂಗ್ ಸೋಡಾವನ್ನ ಸ್ವಚ್ಛಕಾರಕವಾಗಿ ಮನೆಯಲ್ಲೇ ಬಳಸ್ತೀವಿ. ಅದಾದ ನಂತರ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಗಡಸು ನೀರು ಮತ್ತು ಮೆದು ನೀರು ಅಂತ ಅಭ್ಯಾಸ ಮಾಡಿದ್ವಿ. ಮೆದು ನೀರನ್ನ ತಾತ್ಕಾಲಿಕ ಗಡಸು ನೀರು ಮತ್ತು ಶಾಶ್ವತ ಗಡಸು ನೀರು ಅಂತ ಅಭ್ಯಾಸ ಮಾಡಿದ್ವಿ. ತಾತ್ಕಾಲಿಕ ಗಡಸು ನೀರನ್ನ ಕುದಿಸುವ ಮೂಲಕ ಅಥವಾ ಬಟ್ಟಿ ಇಳಿಸುವ ಮೂಲಕ ಸ್ವಚ್ಛ ಮಾಡಬಹುದು ಅಂತ ಹೇಳಿದ್ದೆ. ಆದ್ರೆ ಶಾಶ್ವತ ಗಡಸು ನೀರನ್ನ ಸ್ವಚ್ಛಗೊಳಿಸ್ಬೇಕಂದ್ರೆ ಎರಡು ವಿಧಾನಗಳು ಬರ್ತಾವ. ಒಂದು ಸೋಡಿಯಂ
ವಾಷಿಂಗ್ ಸೋಡಾ ವಿಧಾನ ಅಥವಾ ಸೋಡಿಯಂ ಕಾರ್ಬೋನೇಟ್ ವಿಧಾನ, ಇನ್ನೊಂದು ಪರ್ಮುಟೇಟ್ ವಿಧಾನ ಅಂತ ಹೇಳಿ. ಹಾಗಾದ್ರೆ ಏನು ಸೋಡಿಯಂ ಕಾರ್ಬೋನೇಟ್ ಅನ್ನ ಬಳಸಿ ಗಡಸು ನೀರಿನ ಗಡಸನ್ನ ನಿವಾರಣೆ ಮಾಡಿ ಅದನ್ನು ಮೃದು ನೀರಾಗಿ ಪರಿವರ್ತಿಸಬಹುದು. ಗಡಸು ನೀರಿನ ಗಡಸುತನವನ್ನ ನಿವಾರಣೆ ಮಾಡಿ ಏನ್ ಮಾಡಬಹುದು, ಮೆದು ನೀರಾಗಿ ಪರಿವರ್ತಿಸಬಹುದು. ಹೌದಾ? ನೋಡ್ರಿ ಎಷ್ಟೆಷ್ಟು ಉಪಯೋಗಗಳು. ಒಂದು, ಕಾಗದ, ಗಾಜು ಮತ್ತು ಮಾರ್ಜಿಗಳ ತಯಾರಿಕೆಯಲ್ಲಿ ಬಳಸ್ತಾರ. ಬರಾಕ್ ಸೋಡಿಯಂ ರಾಸಾಯನಿಕಗಳನ್ನು ಬಳಸಿ ಏನೇನು ವಸ್ತುಗಳನ್ನು ತಯಾರಿಸ್ತೀವಲ್ಲ ಅಲ್ಲೂ ಕೂಡ ಏನ್ ಮಾಡ್ತೀವಿ, ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ಮನೆಯ ಸ್ವಚ್ಛಕಾರಕವಾಗಿ ಯಾವ್ದನ್ನು ಬಳಸ್ತೀವಿ, ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ಆಮೇಲೆ ಗಡಸುತನ ನಿವಾರಣೆಗೆ, ಗಡಸು ನೀರಿನ ಗಡಸುತನವನ್ನ ನಿವಾರಿಸಲಿಕ್ಕೆ ನಾವೇನ್ ಬಳಸ್ತೀವಿ, ಸೋಡಿಯಂ ಕಾರ್ಬೋನೇಟ್ ಅನ್ನ ಬಳಸ್ತೀವಿ. ಇನ್ನ ನಾವು ಅಭ್ಯಾಸ ಮಾಡ್ಬೇಕಾಗಿರೋದು ಮತ್ತೆ ಅದೇ ಟಾಪಿಕ್, ಏನೋ ಲವಣಗಳು, ಹರಳಾಗಿರುವ ಲವಣಗಳು ಶುಷ್ಕವಾಗಿವೆ. ಹೌದಾ? ಹರಳಾಗಿರುವ ಲವಣಗಳು ಶುಷ್ಕವಾಗಿವೆ. ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಪ್ರಾಕ್ಟಿಕಲ್ ನೋಡ್ರಿ. ಲಕ್ಷ ಕೊಡ್ರಿ. ಹರಳಾಗಿರುವ ಲವಣಗಳು ಶುಷ್ಕವಾಗಿವೆ. ಒಂದು ಕ್ವಶನ್ ಮಾರ್ಕ್ ಚಿಹ್ನೆ ಇಟ್ಟಿದ್ದಾರೆ, ಅಂದ್ರೆ ನೀವೇ ಆನ್ಸರ್ ಕಂಡು ಹಿಡ್ಕೊಳ್ರಿ ಅಂತ. ಫಾರ್ ಎಕ್ಸಾಂಪಲ್, ಒಂದು ಘಟಕ ನಾವೇನಾದ್ರೂ ತಾಮ್ರದ ಸಲ್ಫೇಟ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ. ಒಂದು ಘಟಕ ಅಂತ ಹೇಳ್ತಾ ಇದ್ದೀನಿ. ಒಂದು ಘಟಕ ಅಂದ್ರೆ ಒಂದು ಪರಮಾಣು ಅಂತ ತಿಳ್ಕೊಳ್ಬೇಕಾದ್ರೆ ಒಂದು ಘಟಕ ತಾಮ್ರದ ಸಲ್ಫೇಟ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ. ಆ ತಾಮ್ರದ ಸಲ್ಫೇಟ್ ಏನಾದ್ರೂ ಹರಳುಗಳ ರೂಪದಲ್ಲಿದೆ ಅಂದ್ರೆ ಅದು 5 ಅಣು ನೀರನ್ನ ಹೊಂದಿರ್ತದ. ಅದು ಏನು ಹೊಂದಿರ್ತದ? 5 ಅಣು ನೀರನ್ನ ಹೊಂದಿರ್ತದ. ಹಾಗಾದ್ರೆ ಹರಳಾಗಿರುವ ಲವಣಗಳು ಶುಷ್ಕವಾಗಿವೆ? ಇಲ್ಲ, ಹರಳಾಗಿರುವ ಲವಣಗಳು ಶುಷ್ಕವಾಗಿಲ್ಲ. ಅವುಗಳಲ್ಲಿ ಏನೈತಿ? ನೀರು ಇದೆ. ಸರ್ ಹಂಗೆ ಹೇಳ್ಬಿಟ್ರಲ್ಲ, ಪ್ರಾಕ್ಟಿಕಲ್ ಹೇಳಿಲ್ಲ. ಪ್ರಾಕ್ಟಿಕಲ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್, ಈಗಾಗಲೇ ಒಂದು ಹೇಳಿದೆ, ಒಂದು ಘಟಕ ನಾವೇನ್ ತಗೋತಾ ಇದೀವಿ, ಸೋಡಿಯಂ ಕಾರ್ಬೋನೇಟ್ ಅನ್ನು ತಗೋತಾ ಇದೀವಿ. ಹಂಗಾದ್ರೆ ಅದರಲ್ಲಿ ಏನಿದೆ? Na2CO3 × 10H2O. ಫಾರ್ ಎಕ್ಸಾಂಪಲ್, ಜಿಪ್ಸಮ್ ತಗೋತಾ ಇದೀವಿ. ಒಂದು ಘಟಕ ಏನ್ ಮಾಡ್ತಾ ಇದೀವಿ? ಜಿಪ್ಸಮ್ ಅನ್ನು ತಗೋತಾ ಇದೀವಿ. ಮುಂದೆ ಇನ್ನೇನೆ ಜಿಪ್ಸಮ್ ಬಗ್ಗೆ ಹೇಳಾತೀನಿ. ಏನದು? ಕ್ಯಾಲ್ಸಿಯಂ ಸಲ್ಫೇಟ್. ಕ್ಯಾಲ್ಸಿಯಂ ಸಲ್ಫೇಟ್, ಕಾಪರ್ ಸಲ್ಫೇಟ್ ಬೇರೆ, ಕ್ಯಾಲ್ಸಿಯಂ ಸಲ್ಫೇಟ್ ಬೇರೆ, ಡೈಹೈಡ್ರೇಟ್. ಹಾಗಾದ್ರೆ ಈ ಎಲ್ಲಾ ಲವಣಗಳಲ್ಲಿ ಏನೈತಿ? ನೀರಿದೆ. ಹಾಗಾದ್ರೆ ಹರಳುಗಳ ರೂಪದಲ್ಲಿರುವಂತ ಎಲ್ಲಾ ಲವಣಗಳು ಶುಷ್ಕವಾಗಿವೆ ಅಂತ ಕೇಳ್ತಾರ? ಇಲ್ಲ, ಅವು ಶುಷ್ಕವಾಗಿಲ್ಲ. ಅವು ಏನು ಹೊಂದಿದಾವ? ನೀರನ್ನ ಹೊಂದಿದಾವ. ಅದಕ್ಕಾಗಿ ಒಂದು ಪ್ರಾಕ್ಟಿಕಲ್ ಕೊಟ್ಟಿದಾರ. ಹೌದಾ? ಒಂದು ಪ್ರಣಾಳವನ್ನ ತಗೋಬೇಕು. ಒಂದೇನ್ ಮಾಡಬೇಕು? ಪ್ರಣಾಳ ತಗೋಬೇಕು. ಪ್ರಣಾಳವನ್ನ ತೆಗೆದುಕೊಂಡು ಅದರಲ್ಲಿ ಹರಳಾದ ಏನ್ ಮಾಡ್ಬೇಕು? ತಾಮ್ರದ ಸಲ್ಫೇಟ್ CuSO4 × 5H2O. ಹರಳ ಒಂದು ಘಟಕ ಏನ್ ಮಾಡ್ಬೇಕಂದ್ರೆ ಹರಳಾದ ತಾಮ್ರದ ಸಲ್ಫೇಟ್ ಅನ್ನ ತೆಗೆದುಕೊಳ್ಬೇಕು. ಮೇಣದ ಬತ್ತಿಯ ಸಹಾಯದಿಂದನೋ ಅಥವಾ ಬುನ್ಸೆನ್ ಬರ್ನರ್ದ ಸಹಾಯದಿಂದನೋ ಅಥವಾ ನಮ್ಮ ಪ್ರಯೋಗಶಾಲೆಯಲ್ಲಿರುವಂತಹ ಮಧ್ಯಸಾರದ ದೀಪದ ಸಹಾಯದಿಂದನೋ ಪ್ರಣಾಳದಲ್ಲಿರುವಂತಹ ತಾಮ್ರದ ಸಲ್ಫೇಟ್ ಅನ್ನ ಕಾಯಿಸ್ಲಿಕ್ಕೆ ಪ್ರಾರಂಭಿಸಬೇಕು. ಕಾಯಿಸ್ಬೇಕಂದ್ರೆ ಪ್ರಣಾಳವನ್ನು ಕೈಯಿಂದ ಹಿಡಿದ್ರೆ ನಡೆಯಂಗಿಲ್ಲ, ಅದಕ್ಕೊಂದು ಇಕ್ಕಳ ಬೇಕು. ಹೌದಾ? ಒಂದು ಇಕ್ಕಳ ಇರ್ತದೆ, ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ. ಆ ಟೆಸ್ಟ್ ಟ್ಯೂಬ್ ಹೋಲ್ಡರ್ ನ ಬಳಸಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಣಾಳವನ್ನ ಕಾಯಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ. ಈಗ ತಾನೇ ಹೇಳಿದ್ದೀನಿ, ಪ್ರಣಾಳ ಗಾಜಿನ ಮಾಡಲ್ಪಟ್ಟಿರ್ತದೆ. ಬೋರೋಸಿಲಿಕೇಟ್ ಗಾಜು ಉಚ್ಚ ತಾಪಕ್ಕೆ ತಡ್ಕೊಳ್ಳುವಂತ ಸಾಮರ್ಥ್ಯ ಯಾವುದಕ್ಕಿದೆ? ಪ್ರಯೋಗಶಾಲೆಯ ಉಪಕರಣಗಳಿಗಿದೆ. ಹಾಗಾದ್ರೆ ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಹರಳಾದ ತಾಮ್ರದ ಸಲ್ಫೇಟ್ ನೀರನ್ನ ಹೊಂದಿತ್ತಲ್ಲ, ಹರಳಾದ ತಾಮ್ರದ ಸಲ್ಫೇಟ್ ಅದು ಪೌಡರ್ ರೂಪಕ್ಕೆ ಬರ್ತದ. ಆಮೇಲೆ ತನ್ನಲ್ಲಿರುವಂತ ನೀರನ್ನ ಕಾಯಿಸಿದಾಗ ಏನ್ ಮಾಡ್ತದ? ಹೊರ ಹಾಕ್ತದ. ಹೊರ ಹಾಕಿದಂತ ನೀರು ಹನಿ ಹನಿಗಳ ರೂಪದಲ್ಲಿ ಪ್ರಣಾಳದ ಮೇಲ್ಮೈಗೆ, ಇನ್ನೊಂದು ಸ್ವಲ್ಪ ಹತ್ತಿ ಹಾಕಿದ್ರೆ ಇನ್ನೂ ಉತ್ತಮ, ಪ್ರಣಾಳದ ಮೇಲ್ಮೈಗೆ ಸಂಗ್ರಹ ಆಗ್ತದೆ. ಹಾಗಾದ್ರೆ ಆ ಪ್ರಣಾಳದ ಮೇಲ್ಗಡೆ ನೀರು ಹಾಕಿದ್ದೀವಿ, ಒಳಭಾಗದಲ್ಲಿ ಹನಿ ಹನಿಗಳ ರೂಪದಲ್ಲಿ ನೀರು ಸಂಗ್ರಹ ಆಯ್ತಲ್ಲ, ಆ ನೀರು ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿದಾಗ ಹರಳಾದ ತಾಮ್ರದ ಸಲ್ಫೇಟ್ ನಲ್ಲಿ ಏನಿತ್ತು? ನೀರಿತ್ತು. ಅದನ್ನ ಕಾಯಿಸಿದಾಗ ಹರಳಾದ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದ್ದಿತ್ತು. ಯಾವಾಗ ಅದನ್ನ ಕಾಯಿಸ್ತೀವಿ ಅವಾಗ ಬಿಳಿ ಬಣ್ಣದ ಪೌಡರ್ ರೂಪಕ್ಕೆ ಬರ್ತದೆ. ಬಿಳಿ ಬಣ್ಣದ ಪೌಡರ್ ರೂಪಕ್ಕೆ ಬರ್ತದೆ. ಹಾಗಾದ್ರೆ ಅದ್ರಲ್ಲಿ ನೀರಿತ್ತು ಅಂತ ಅರ್ಥ ಮಾಡ್ಕೊಳ್ತೀವಿ. ಹಾಗಾದ್ರೆ ಶುಷ್ಕವಾಗಿವೆ? ಇಲ್ಲ, ಅವುಗಳಲ್ಲಿ ನೀರಿದೆ, ಅವು ಶುಷ್ಕ ಅಲ್ಲ. ಇನ್ನ ಇದು ಒಂದಾಯ್ತು.
ಇದೇ ಏನೋ ತಾಮ್ರದ ಸಲ್ಫೇಟ್ ಏನು ಬಿಳಿ ಬಣ್ಣಕ್ಕೆ ಬಂದಿದ್ದಲ್ಲ ಪೌಡರ್ ರೂಪದಲ್ಲಿ, ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ತೀವಿ, ಮತ್ತೆ ಅದು ನೀಲಿ ಬಣ್ಣಕ್ಕೆ ಬರ್ತದೆ. ಅಂದ್ರೆ ನೀರನ್ನ ಪಡ್ಕೊಂಡು ಹರಳು ಹರಳಾದ ರೂಪ ಕೊಡ್ತದೆ. ಬಿಳಿ ಬಣ್ಣದಿಂದ ಮತ್ತೆ ನೀಲಿ ಬಣ್ಣಕ್ಕೆ ಯಾಕೆ ಬಂತು? ಹರಳು ಹರಳಾದ ರೂಪವನ್ನು ಪಡ್ಕೊಳ್ತದೆ. ಹಾಗಾದ್ರೆ ಈ ಪ್ರಯೋಗದಿಂದ ನಮ್ಗೆ ಏನ್ ತಿಳ್ಕೊಂಡಿಪ್ಪ ಅಂದ್ರೆ, ಯಾವ್ಯಾವ ಲವಣಗಳಲ್ಲಿ ನೀರಿದೆಯೋ ಅದೆಲ್ಲ ಹರಳ ಹರಳಾಗಿರ್ತದ. ಕಾಯಿಸಿದಾಗ ಅದರಲ್ಲಿರುವಂಥ ನೀರು ಆವಿ ಆಗ್ತದೆ. ಮತ್ತೆ ಸ್ವಲ್ಪ ನೀರನ್ನು ಹಾಕಿದಾಗ ಮತ್ತು ಹರಳು ಹರಳಾದ ರೂಪಕ್ಕೆ ಬರುತ್ತದೆ. ಹರಳು ಹರಳಾದ ರೂಪಕ್ಕೆ ಬರುತ್ತದೆ. ಅರ್ಥ ಆಗಿದೆ ಅಂತ ತಿಳ್ಕೊತೀವಿ. ನೆಕ್ಸ್ಟ್ ಪ್ರಾಕ್ಟಿಕಲ್ ಅರ್ಥ ಆಗಿದೆ ಅಂತ ತಿಳ್ಕೊತೀವಿ. ನೆಕ್ಸ್ಟ್ ಇನ್ನೇನಪ್ಪಾ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ ಚಾಪ್ಟರ್ನ ಎಂಡ್ ಇದು, ಲಾಸ್ಟ್ ಪಾಯಿಂಟ್. ಈ ಪಾಯಿಂಟ್ ಹೇಳಿದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಮುಗಿದು ಬಿಡ್ತದೆ. ಈ ಚಾಪ್ಟರ್ನ ಎಂಡ್ ಇದು. ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ಗೆ ಬಹಳ ಸಲ ಎಕ್ಸಾಮ್ದಾಗ ಏನ್ ಮಾಡಿದಾರೆ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಬಗ್ಗೆ ಕೇಳಿದ್ದಾರೆ. ಯಾವ್ದ್ರ ಬಗ್ಗೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಬಗ್ಗೆ 2 ಮಾರ್ಕ್ಸ್ಗೆ ಎಕ್ಸಾಮ್ ಅಲ್ಲಿ ಬಹಳ ಸಲ ಕೇಳಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಾನು ಈಗ ತಾನೇ ಹೇಳಿದೆ, ಜಿಪ್ಸಮ್ ಬಣ್ಣ, ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅನ್ನ ಎಷ್ಟು ತಾಪದಲ್ಲಿಪ್ಪ ಅಂದ್ರೆ 373 ಕೆಲ್ವಿನ್ ನಲ್ಲಿ. ತಾಪಮಾನ ವೆರಿ ಇಂಪಾರ್ಟೆಂಟ್. 373 ಕೆಲ್ವಿನ್ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್. 273 ಕೆಲ್ವಿನ್ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್. ಗುರ್ತದ ನಿಮ್ಗೆ? 373 ಕೆಲ್ವಿನ್ ನಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನ ಕಾಯಿಸಿದಾಗ, ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಏನಿದು ಜಿಪ್ಸಮ್, ಕಾಯಿಸಿದಾಗ ನಮ್ಗೇನ್ ಸಿಗ್ತದಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ H2O. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ H2O. ಇದನ್ನೇ ನಾವೇನು ಕೇಳ್ತೀವಿ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೇಳ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಆಮೇಲೆ ಇದರ ಜೊತೆಗೆ 1.5 H2O. ಸರ, ನಾವು ಹಿಂದಿನ ರಿಯಾಕ್ಷನ್ಗಳೆಲ್ಲ ಸರಿದೂಗಿಸ್ ಅಂತ ತಿಳ್ಕೊಂಡು ಹಿಂಗೂ ಸರಿದೂಗಿಸ್ಬೋದಾ? ಪ್ರಾಕ್ಟಿಕಲ್ ಆಗಿ ನಾವು ಸರಿದೂಗಿಸುವಂತ ವಿಧಾನಕ್ಕೆ ಇದೊಂದು ಸ್ವಲ್ಪ ಅಪೋಸಿಟ್ ಆಗಿದೆ. ಆದ್ರೆ ಅವುಗಳ ಗಾತ್ರಕ್ಕೆ ತಕ್ಕಂತೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಸೆಪರೇಟ್ ಮಾಡಿದ್ದಾರೆ. ನೀವು ಇದನ್ನ ಎರಡು ಘಟಕಗಳಷ್ಟು ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅಂತ ತಗೊಂಡ್ರೆ ಅದು ಸರಿದೂಗಿಸ್ಗೆ ಮತ್ತೆ ಬೇರೆ ಆಗ್ತದೆ. ಏನು? ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್, ಆಮೇಲೆ ಅಲ್ಲೇನು ಬರ್ತದ 3H2O ಬರ್ತದೆ ಅವಶ್ಯಕತೆ ತಕ್ಕಂತೆ. ಆದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಏನಿತ್ತಲ್ಲ, ಏನಪ್ಪಾ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದೇನಪ್ಪಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದಕ್ಕೆ ನಾವೇನು ಅಭ್ಯಾಸ ಮಾಡ್ತಾ ಇದೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ತಯಾರಿಕೆ. ಇದೊಂದು ಲವಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ತಯಾರಿಕೆ. ಸರ್, ಇದನ್ನ ಯಾಕೆ ನಾವು ಅಭ್ಯಾಸ ಮಾಡಿದ್ವಿ? ಇದು ನಮ್ಮ ನಿತ್ಯ ಜೀವನದಲ್ಲಿ ಹಲವು ಕಡೆ ಬಳಕೆ ಆಗ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾಗ್ತದೆ ನಮ್ಮ ನಿತ್ಯ ಜೀವನದಲ್ಲಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಈ ಸಮೀಕರಣವನ್ನು ಉಲ್ಟಾ ಕೊಟ್ಟಿದಾರ. ಏನೋ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನೀರಿನೊಂದಿಗೆ ವರ್ತಿಸುವುದರೊಂದಿಗೆ ಜಿಪ್ಸಮ್ ಅನ್ನು ಕೊಡ್ತದ ಅಂತ ಹೇಳಿದ್ದಾರೆ. ಆದ್ರೆ ನಾವು ಏನ್ ಅಭ್ಯಾಸ ಮಾಡ್ತಾ ಇದೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಭ್ಯಾಸ ಮಾಡ್ತಾ ಇದಿಲ್ಲ. ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಪಡಿಬೇಕಾಗಿದೆ, ಕೊಡಬೇಕಾಗಿದೆ. ರಿವರ್ಸ್ ರಿಯಾಕ್ಷನ್ ಕೊಟ್ಟ, ಮತ್ತೆ ಕನ್ಫ್ಯೂಷನ್ ಆಗ್ಬೇಡ್ರಿ. ಇದು ಜಿಪ್ಸಮ್, ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸರ್, ಎಕ್ಸಾಮ್ದಾಗ ಇದು ಬರ್ದು ನಡೀತದೆ. ಅವ್ರು ಕೊಟ್ಟಂಗ ಬರೀಬೇಕಂತೀವಿ. ಹೌದಾ? ಅವ್ರೇನ್ ಮಾಡಿದಾರ? ಜಿಪ್ಸಮ್ಮು ನೀರಿನೊಂದಿಗೆ ವರ್ತಿಸುವ ಹಾಗೆ ಮಾಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಿನೊಂದಿಗೆ ವರ್ತಿಸುವ ಹಾಗೆ ಮಾಡಿ ಜಿಪ್ಸಮ್ ಕೊಡುವಂತ ಸಮೀಕರಣ ಬರೆದಿದ್ದಾರೆ. ಆದ್ರೆ ನಮಗೇನ್ ಬೇಕಾಗಿದೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಹೆಂಗ ತಯಾರಿಸ್ತೀವಪ್ಪ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅನ್ನ 373 ಕೆಲ್ವಿನ್ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಉಚ್ಚ ತಾಪದಲ್ಲಿ ಕಾಯಿಸಿ ಏನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅನ್ನ ಕರಿತೀವಿ. ಅದನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಆಮೇಲೆ 1.5 H2O ಮೊನೋಹೈಡ್ರೇಟ್ ಅಂತ ಕರಿತೀವಿ. ಹೌದಾ? ಅದು ಸಿಗ್ತದೆ. ಮೊನೋಹೈಡ್ರೇಟ್ ಅಲ್ಲ, ಅದಕ್ಕೊಂದು ಬೇರೆ ವರ್ಡ್ ಬರ್ತದೆ, ನಾನು ನೋಡಿ ಹೇಳ್ತೀನಿ. ಹೌದಾ? ಮೊನೋಹೈಡ್ರೇಟ್ ಅಂದ್ರೆ ಒಂದೇ ನೀರು. ಹೌದಾ? ಇಷ್ಟೇನಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ತಯಾರಿಕೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ತಯಾರಿಕೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಮೂಳೆ ಮುರಿದಿದೆ ಅಂತ ತಿಳ್ಕೊಡ್ರಿ. ಉಪಯೋಗಗಳು ನೋಡ್ಬೇಕಿ ನಾವು. ಯಾವ್ದ್ರದ್ದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗಗಳು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗಗಳು. ಹಾಗಾದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಗೆ ಮೂಳೆ ಮುರಿದಿರ್ತದ. ಮೂಳೆ ಮುರಿದಾಗ ನಿಮ್ಗೊಂದೇನು ಗಟ್ಟಿಯಾದ ಪ್ಲಾಸ್ಟರ್ ಅನ್ನು ಸುತ್ತಿರ್ತಾರೆ, ನೋಡಿದ್ರಿ? ಅರಿವೆ ಸುತ್ತಿರ್ತಾರೆ ಕೆಲವು ಸಲ ಗಟ್ಟಿ ಅಲ್ಲಾಡಬಾರ್ದು ಕೈ. ಹೌದಾ? ಗಟ್ಟಿ ಹಿಂಗೆ ಹಿಡ್ಕೊಳ್ಳಿಕ್ಕೆ ಪ್ಲಾಸ್ಟರ್ ಸುತ್ತಿರ್ತಾರಲ್ಲ, ಆ ಪ್ಲಾಸ್ಟರ್ ಬೇರೆ ಯಾವುದು ಅಲ್ಲ, ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್.
ಹಂಗಾದ್ರೆ ಮೂಳೆ ಮುರಿತಗಳನ್ನ ಸರಿಪಡಿಸ್ಲಿಕ್ಕೆ, ಮೂಳೆ ಯಾವ ಜಾಗದಲ್ಲಿತ್ತು ಅದೇ ಜಾಗದಲ್ಲಿ ಕೂಡಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತೀವಿ. ಅಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ದೀಪಾವಳಿಯಲ್ಲಿ ಕೆಲವು ಚಿಕ್ಕ ಚಿಕ್ಕ ಮಕ್ಕಳು ಕಿಲ ಕಟ್ತಾವ. ಆ ಕಿಲಾದ ಮೇಲೆ ಶಿವಾಜಿ, ಬೇರೆ ಬೇರೆ ಸೈನಿಕರು ಇಂತ ಆಟಿಕೆಗಳನ್ನ ಇಡ್ತಾವಲ್ಲ, ಆ ಆಟಿಕೆಗಳನ್ನು ಕೂಡ ಯಾವ್ದ್ರ ಸಹಾಯದಿಂದ ತಯಾರಿಸ್ತೀವಿ? ಮಕ್ಕಳ ಆಟಿಕೆಗಳನ್ನು ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಸಹಾಯದಿಂದ ತಯಾರಿಸ್ತೀವಿ. ಅಷ್ಟೇ ಅಲ್ಲ, ಏನು ಅಲಂಕಾರಿಕ ವಸ್ತುಗಳು, ನಿಮ್ಮ ಮನೆಯಲ್ಲಿ ಏನಾದ್ರೂ ಹೂವು ಇಡಲಿಕ್ಕೆ ಫ್ಲವರ್ ಪಾಟ್ ಬಳಸ್ತಾರಲ್ಲ, ವಾಸ್ ಬಳಸ್ತಾರಲ್ಲ, ಆ ಫ್ಲವರ್ ಪಾಟ್ ಗಳನ್ನ ಯಾವ್ದ್ರ ಸಹಾಯದಿಂದ ತಯಾರಿಸ್ತೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಸಹಾಯದಿಂದ ತಯಾರಿಸ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ನಮ್ಮ ಮನೆಯ ಮೇಲ್ಭಾಗವನ್ನು POP ಮಾಡಿದೀವಿ ಅಂತ ಕೆಲವರು ಜನ ಗೊತ್ತಿತ್ತಲ್ಲ. POP ಅಂದ್ರೇನು? POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೌದಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಶಾರ್ಟ್ ಫಾರ್ಮ್ ಏನು? POP. ನಾವು ಮನೆಯಲ್ಲಿ POP ಮಾಡಿದೇವಪ್ಪ. POP ಅಂದ್ರೆ ಅತ್ಯಂತ ನುಣುಪಾದ ಮೇಲ್ಮೈಯನ್ನ ಗೋಡೆಗಳಿಗಾಗಿರ್ಬೋದು ಅಥವಾ ಮೇಲ್ಛಾವಣಿಗಾಗಿರ್ಬೋದು ಮಾಡಿರ್ತಾರಲ್ಲ, ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅಂದ್ರೆ ಅಲ್ಲಿ ಬಳಕೆ ಆಗಿದ್ದು ಯಾವುದು? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, POP. ಆಮೇಲೆ ಇಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಕೆಲವು ಸಲ ನಿಮ್ಮ ಹಲ್ಲಿನ ಹುಳುಕುಗಳು ಇರ್ತಾವಲ್ಲ, ಆ ಹಲ್ಲಿನ ಹುಳುಕುಗಳನ್ನು ತುಂಬಲಿಕ್ಕೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಕೆ ಮಾಡಿರ್ತಾರ. ಇದನ್ನ ಬಿಟ್ಟು ಇನ್ನೂ ಹಲವಾರು ಕಡೆ ಫಾರ್ ಎಕ್ಸಾಂಪಲ್, ಈಗ ಒಂದು ಪಿಕ್ಚರ್ ನಡೀತಾ ಇದೆ. ಆ ಪಿಕ್ಚರ್ ಅಲ್ಲಿ ಆರ್ಟಿಫಿಷಿಯಲ್ ಸೆಟ್ ರೆಡಿ ಮಾಡ್ಬೇಕಾಗ್ತದ. ಕೈಲಾಸ ಪರ್ವತವನ್ನೋ ಅಥವಾ ಗಂಧರ್ವ ಲೋಕವನ್ನೋ ಇಂದ್ರಲೋಕವನ್ನು, ಆ ಕೈಲಾಸ ಪರ್ವತವನ್ನ, ಗಂಧರ್ವ ಲೋಕವನ್ನ ಇವೆಲ್ಲ ಕೃತಕವಾಗಿ ನಿರ್ಮಿಸಬೇಕಾದ್ರೆ ಅಲ್ಲಿನ ಸಿಮೆಂಟ್ ಗೋಡೆಗಳನ್ನು ಕಟ್ಟಲ್ಲಿ ನಿರ್ಮಿಸಂಗಿಲ್ಲ ಅವರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗ್ತದೆ. ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರೆ. ಆಮೇಲೆ ಇದೊಂದು ನೆನಪಿರ್ಲಿ ನಿಮ್ಗೆ, ಅನ್ವಯ ಅಂತ ಹೇಳ್ತಾ ಇದ್ದೀನಿ. ಜಿಪ್ಸಮ್ ಅನ್ನ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಾರ. ಸರ್, ಯಾಕ್ರಿ ಸಿಮೆಂಟ್ ತಯಾರಿಕೆಯಲ್ಲಿ ಜಿಪ್ಸಮ್ ಬಳಸ್ತಾರಪ್ಪ ಅಂದ್ರೆ, ಯಾಕೆ ತಯಾರಿಸ್ತ ಕೇಳ್ಬೋದು. ಹೌದಾ? ಸಿಮೆಂಟ್ ನ ಸೆಟ್ಟಿಂಗ್ ರೇಟ್ ಅಂತ ಬರ್ತದ, ಗಟ್ಟಿಯಾಗುವಿಕೆಯ ದರ. ಸಿಮೆಂಟ್ ಗಟ್ಟಿಯಾಗುವಿಕೆ ದರ ಬಹಳ ವೇಗ ಐತಿ. ನೀವೇನಾದ್ರು ಸಿಮೆಂಟ್ ನ ನೀರ್ ಹಾಕಿರಂದ್ರೆ ವಿತಿನ್ ಫ್ಯೂ ಸೆಕೆಂಡ್ಸ್ ಅದು ಗಟ್ಟಿಯಾಗಿ ಬಿಡ್ತದೆ. ಆ ಗಟ್ಟಿಯಾಗೋದನ್ನ ನಿಧಾನಗೊಳಿಸ್ಲಿಕ್ಕೆ, ಸೆಟ್ಟಿಂಗ್ ರೇಟ್ ಅನ್ನ ಲೋ ಮಾಡ್ಲಿಕ್ಕೆ, ಟು ಡಿಕ್ರೀಸ್ ದ ಸೆಟ್ಟಿಂಗ್ ರೇಟ್ ಏನ್ ಮಾಡ್ತಾರೆ ಅಂದ್ರೆ ಜಿಪ್ಸಮ್ ಅನ್ನ ಬಳಸ್ತಾರೆ. ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾನೆ ಯಾಕೆ ಹೆಸರು ಬತ್ರಿ? ಅದನ್ನ ಏನ್ ಕರಿಬಹುದಿತ್ತು? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿಬಹುದಿತ್ತಲ್ಲ. ಯಾಕೆ ಆ ರೀತಿ ಕರೆದಿಲ್ಲ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಬೀದರ್ ಪ್ರದೇಶದಲ್ಲಿ ಒಂದು ಬಿಳಿ ಮಣ್ಣು ಸಿಗ್ತದ. ಆ ಬಿಳಿ ಮಣ್ಣಿನಿಂದ ಕೆಲವು ಪಾತ್ರೆಗಳನ್ನು ತಯಾರಿಸ್ತಾರೆ. ಅದನ್ನ ಬಿದಿರಿ ಕಲೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಚೀನಾ ಮಣ್ಣು, ಕಪ್ಪ ಬಶಿ, ಅಲ್ಲೂ ಅದೇ ಐತದ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೆಚ್ಚು ಕಡಿಮೆ, ಆದ್ರೆ ಒಂದು ಸ್ವಲ್ಪ ರಾಸಾಯನಿಕವಾಗಿ ಭಿನ್ನ ಆಗೈತಿ. ಅದನ್ನ ಚೀನಾ ಮಣ್ಣು ಅಂತ ಕರಿತಿಲ್ಲ. ಹಂಗ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಬಳಕೆ ಹೆಚ್ಚಾಗಿ ಪ್ಯಾರಿಸ್ ನಲ್ಲಿರುವಂತಹ ಮಣ್ಣಿನಿಂದ ಉಂಟಾದಂತಹ ಕೆಲವು ಉತ್ಪನ್ನಗಳಿಂದ ಚೀನಾ ಮಣ್ಣಿನ ಪಾತ್ರೆಗಳು, ಚೀನಾ ಪಾತ್ರೆಗಳನ್ನು ಕರಿತಿಲ್ಲ, ಬಿದಿರಿ ಕಲೆ, ಬಿದರ್ನಿಂದ. ಹಂಗ ಇದಕ್ಕೂ ಹೆಸರು ಅಲ್ಲಿ ಹೆಚ್ಚು ಬಳಸ್ತಾ ಇದ್ರು. ಅಲ್ಲಿ ಹೆಚ್ಚು ಬಳಸ್ತಾ ಇರೋದ್ರಿಂದ ಆ ಪ್ಲೇಸ್ ಪ್ಯಾರಿಸ್ ಅಂತ ಒಂದು ಹೆಸರು. ಪ್ಯಾರಿಸ್ ಅನ್ನೋ ಪ್ಲೇಸ್ ನಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೆಸರು. ಸ್ಥಳಕ್ಕೆ ಫೇಮಸ್ ಆಗ್ತಾವ ಕೆಲವು. ಫಾರ್ ಎಕ್ಸಾಂಪಲ್, ನಂಜನಗೂಡು ರಸಬಾಳೆ, ಹೌದಾ, ತಿಪ್ಟೂರು ತೆಂಗಿನಕಾಯಿ ಹೆಂಗ ಫೇಮಸ್, ಹಂಗ ಪ್ಯಾರಿಸ್ ನಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನಿಂದ ಆದಂತ ವಸ್ತುಗಳು ಫೇಮಸ್. ಅದಕ್ಕೆ ಆ ಪ್ಲೇಸ್ ನಿಂದ ಆ ಹೆಸರು ಬಂದಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಲವಣಗಳಲ್ಲಿ ಮುಖ್ಯವಾಗಿ ಉಪ್ಪು, ಸೋಡಿಯಂ ಹೈಡ್ರಾಕ್ಸೈಡ್. ಆಮೇಲೆ ಉಪ್ಪಿನಿಂದ ನಾವೇನ್ ಮಾಡಿದ್ವಿ? ಹೈಡ್ರೋಜನ್ ಕ್ಲೋರಿನ್ ಪಡೆದ್ವಿ. ಅದನ್ನ ಬಳಸಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟು, ಸೋಡಿಯಂ ಕಾರ್ಬೋನೇಟು, ಆಮೇಲೆ ಜಿಪ್ಸಮ್ ತುಂಬಾ ಡಿಫ್ರೆಂಟ್ ಆದ ಕಾನ್ಸೆಪ್ಟ್. ಅದರಿಂದ ಏನು ಪಡೆದಿಲ್ಲ. ಆದ್ರೆ ಜಿಪ್ಸಮ್ ಯಾಕೆ ಅಭ್ಯಾಸ ಮಾಡ್ತೀವಿ ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಹೆಚ್ಚು ಬಳಕೆ ಆಗ್ತದೆ. ಪ್ಲಾಸ್ಟಿಕ್ ನ ನಂತರ ಯಾವ್ದಾದ್ರು ಅತಿ ಹೆಚ್ಚು ವಸ್ತುಗಳನ್ನು ತಯಾರಿಸಲಿಕ್ಕೆ ಬಳಕೆ ಆಗ್ತದಂದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅತಿ ಹೆಚ್ಚು ಉಪಯೋಗಗಳನ್ನ ಯಾವ್ದಾದ್ರು ಹೊಂದಿದೆ ಅಂದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಜೈವಿಕ ವಿಘಟನೆಗೆ ಒಳಗಾಗುವಂತ ಪರಿಸರ ಸ್ನೇಹಿಯಾದಂತ ಒಂದು ಮಣ್ಣು ಯಾವ್ದಾದ್ರು ಆದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟಿಕ್ ಪರಿಸರ ಸ್ನೇಹಿ ಅಲ್ಲ, ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ. ಅದಕ್ಕೆ ಅದರ ಬಗ್ಗೆ ಅದು ಒಂದು ಲವಣ, ಅದರ ಬಗ್ಗೆ ಅಭ್ಯಾಸ.